ಈ ಮಷಿಯನ್ನ ಯಾವ ದೇಶದಿಂದ ನಾವು ಆಮದು ಮಾಡ್ಕೋತೀವಿ ಅಂದಾಗ ಸ್ವಿಟ್ಜರ್ಲೆಂಡ್, because so the raw materials which are required for the preparation of ink which is using in the note so is abundantly available in Switzerland. That is what, okay, so we Connect import with Nearnax ink and enjoy the superior Switzerland. sound European quality. ಆಟದ Bluetooth ಮೈದಾನ mode. ಅಂತ ಹೇಳ್ತೀವಿ. ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಂಕ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ದಲ್ಲಿ 2022ರ ವರದಿ ಅನುಸಾರ ಪ್ರಥಮ ಸ್ಥಾನದಲ್ಲಿರುವ ದೇಶವೇ ಸ್ವಿಟ್ಜರ್ಲ್ಯಾಂಡ್. ಕ್ಲಿಯರ್ ಆಯ್ತಲ್ಲ? ಓಕೆ, ನಾವು ಕಮ್ ಟು ದ ಪಾಯಿಂಟ್. ಫಿಫಾ ಕೇಂದ್ರ ಕಚೇರಿ ಎಲ್ಲಿದೆ? ಜ್ಯೂರಿಚ್. ಓಕೆ, ಸೊ ಜ್ಯೂರಿಚ್ ಯಾವ ದೇಶದಲ್ಲಿ ಬಂತು? ಸ್ವಿಟ್ಜರ್ಲ್ಯಾಂಡ್. ಇದನ್ನ ಯುರೋಪಿನ ಆಟದ ಮೈದಾನ. ಓಕೆ, ಸೊ ಸ್ವಿಸ್ ಫ್ರಾಂಕ್ ಇದರ ಕರೆನ್ಸಿ ಅಂತೇಳಿ ನಾವು ನೋಡಿದ್ವಿ. ಕ್ಲಿಯರ್ ಆಯ್ತಾ? ಓಕೆ, ರೈಟ್. ಸೊ ಮುಂದುವರೆದು ಇನ್ನು ಸೊ ಸಿ ಫ್ರೆಂಡ್ಸ್, ಓಕೆ, ಫಿಫಾ ಪ್ರಸ್ತುತ ನೀವು ಜ್ಯೂರಿಚ್ ಕೇಂದ್ರ ಕಚೇರಿ ಅಂತ ಹೇಳಿದ್ರಿ. ಗಿಯಾನಿ ಇನ್ಫ್ಯಾಂಟಿನೋ ಚೇರ್ಮನ್, ಅಧ್ಯಕ್ಷ ಬರ್ಕೊಳ್ಳಿ. ಓಕೆ, ಸೊ ಗಿಯಾನಿ ಇನ್ಫ್ಯಾಂಟಿನೋ. ICC ಯಾರು ಅಂತ ಹೇಳಿದ್ರಿ? ಗ್ರೇಗ್ ಬಾರ್ಕ್ಲೆ. ಯಾವ ದೇಶದವನು? ನ್ಯೂಜಿಲ್ಯಾಂಡ್ ದೇಶದವನು. ಈತ ಯಾರು? ಫಿಫಾ ಅಧ್ಯಕ್ಷ. ಈತ ಯಾವ ದೇಶದವನು? ಈತ 2 ದೇಶದ ಪೌರತ್ವವನ್ನು ಹೊಂದಿದ್ದಾನೆ. ಸ್ವಿಸ್ ಇಟಾಲಿಯನ್ ಅಂತ ಮೆನ್ಷನ್ ಆಗಿದೆ. ಸ್ವಿಸ್ ಇಟಾಲಿಯನ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿ ದೇಶಕ್ಕೆ ಸಂಬಂಧಿಸಿರ್ತಕ್ಕಂತಹ ಪೌರತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಸೊ ಸ್ವಿಸ್ ಇಟಾಲಿಯನ್ ಮಿಸ್ಟರ್ ಗಿಯಾನಿ ಇನ್ಫ್ಯಾಂಟಿನೋ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ಫಿಫಾ. ಓಕೆ, ದಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್. ಓಕೆ, ಸೊ ಗಿಯಾನಿ ಇನ್ಫ್ಯಾಂಟಿನೋ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಫಾರ್ ದ ಗೇಮ್ ಫಾರ್ ದ ವರ್ಡ್ ಫಿಫಾ. ಓಕೆ, ಫಿಫಾ ಒಂದು ನಾವು ಈಗ ICC ಹೇಳಿದ್ವಿ. ಏನು ಹೇಳಿದ್ರಿ? ಗ್ರೇಟ್ ಸ್ಪೋರ್ಟ್, ಗ್ರೇಟ್ ಸ್ಪಿರಿಟ್. ವಿಧಾನಸೌಧ ಏನು? ವಿಧಾನಸೌಧದ್ದೇನು? ಓಕೆ, ಸೊ ಸರ್ಕಾರದ ಕೆಲಸ, ದೇವರ ಕೆಲಸ. ಹೌದಾ? ಓಕೆ, ರೈಟ್. ಸೊ ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್ ಫಿಫಾ. ಓಕೆ, ಒಂದು ಸಂಸ್ಥೆಯ ಪರ್ಮನೆಂಟ್ ಧ್ಯೇಯ ವಾಕ್ಯ ಇರ್ತಕ್ಕಂಥದ್ದು ಫಾರ್ ದ ಗೇಮ್, ಆಟದ ಸಲುವಾಗಿ, ಕ್ರೀಡೆಯ ಸಲುವಾಗಿ. ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್. ಸೊ ಇನ್ವರ್ಟೆಡ್ ಕಾಮದಲ್ಲಿ ಬರ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು. ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್, ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್. ಸೊ ಇದು ಏನಪ್ಪ ಅಂತಂದಾಗ ಫಿಫಾ ಒಂದು ವಿಶ್ವಕಪ್, ನಾವೇನು ಫಿಫಾ ಒಂದು ಸಂಸ್ಥೆ ಅಂತ ನೋಡ್ತೀವಿ, ಅದರದ್ದು ಪರ್ಮನೆಂಟ್ ಮೋಟೋ ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್. ICC ಏನಂತ ಹೇಳಿದ್ರಿ? ಗ್ರೇಟ್ ಸ್ಪೋರ್ಟ್, ಗ್ರೇಟ್ ಸ್ಪಿರಿಟ್. ಫಿಫಾ ಏನು? ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದರೊಂದಿಗೆ ನಾವಿಲ್ಲಿ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದಾಗ ಬಹಳ ಪ್ರಮುಖವಾಗಿ ಫಿಫಾ ವಿಶ್ವಕಪ್ ಹೆಂಗಿರ್ತದೆ ಅಂತಂದ್ರೆ ಯು ಜಸ್ಟ್ ಸಿ ದಿಸ್ ಇಮೇಜ್. ಓಕೆ, ಸೊ ಇದು ಏನಪ್ಪ ಅಂತಂದರೆ 6.1 kg ತೂಕ ಇರ್ತದೆ. ಸ್ವಲ್ಪ ಸ್ಮಾಲ್ ಚಿತ್ರ ತಗೋಬೇಕು ಫಿಫಾದು. ಓಕೆ, 6.1 kg ಇದರ ತೂಕ ಇರ್ತದೆ. ಓಕೆ, ಇದರ ಎತ್ತರ, ಈ ಎತ್ತರ ಎಷ್ಟಿರ್ತದೆ ಅಂತಂದಾಗ 36.8 ಸೆಂಟಿಮೀಟರ್. ಮೀಟರ್ ಅಲ್ಲ, ಮತ್ತು ಸೆಂಟಿಮೀಟರ್ ಅಂತ ಬರಬೇಕು. ಗೆದ್ದ ಮ್ಯಾಗ ಹಿಡಿಬೇಕಲ್ಲ ನಾಯಕ. ಮೀಟರ್ ಇದ್ರೆ ದೊಡ್ಡದಿರ್ತೈತೆ, ಬೀಳೋದು ಅಟ್ರು ಹಿಂಗೆ ಬಿದ್ದು ಬಿಡ್ತಾರೆ. ಓಕೆ, CM ಸೆಂಟಿಮೀಟರ್, 36.8 ಸೆಂಟಿಮೀಟರ್. 6.1 kg ಏನಪ್ಪ ಅಂತಂದ್ರೆ ಇದರ ತೂಕ. 18 ಕ್ಯಾರೆಟ್ ಗೋಲ್ಡ್ದಿಂದ ಮಾಡಿರ್ತಾರೆ ಇದನ್ನ. 18 ಕ್ಯಾರೆಟ್ ಗೋಲ್ಡ್. ಆದರೆ ಈ ಕ್ಯಾರೆಟ್ ಅಲ್ಲ, ಇದು ಗಜ್ರಿ. 18 ಕ್ಯಾರೆಟ್ ಗೋಲ್ಡ್ದಿಂದ ಇದನ್ನ ರೆಡಿ ಮಾಡಿರ್ತಾರೆ ಫಿಫಾ ವಿಶ್ವಕಪ್ ಅನ್ನ. ಸೊ ಎಷ್ಟು ಕ್ಯಾರೆಟ್ ಬಂಗಾರದಿಂದ ಬಳಕೆಯಿಂದ ತಯಾರು ಮಾಡಿರಲಾಗಿರ್ತದೆ ಅಂದಾಗ 18 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಫಿಫಾ ವಿಶ್ವಕಪ್ ತಯಾರಿಕೆಗೆ 18 ಕ್ಯಾರೆಟ್ ಗೋಲ್ಡನ್ನು ಬಳಸಿರಲಾಗಿರುತ್ತದೆ. 6.1 kg ಇದರ ತೂಕ ಇರ್ತದೆ. ಇದರ ಎತ್ತರ ಎಷ್ಟಪ್ಪ ಅಂದರೆ 36.8 ಸೆಂಟಿಮೀಟರ್. ಓಕೆ, ನಾವು ಲೆಟ್ ಅಸ್ ಗೋ ನೆಕ್ಸ್ಟ್ ಪಾಯಿಂಟ್. ಓಕೆ, ಪಾಯಿಂಟ್ಸ್ ಸಿ ಆರ್ ನಾವು ಹೇಳಿದ್ವಿ ಈಗ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆ ಫಿಫಾ, ವಿಸ್ತೃತ ರೂಪ ದಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್. ಸ್ಥಾಪನೆ ಮೇ 21, 1904. ಕೇಂದ್ರ ಕಚೇರಿ ಜ್ಯೂರಿಚ್, ಸ್ವಿಟ್ಜರ್ಲೆಂಡ್, ಯುರೋಪಿನ ಆಟದ ಮೈದಾನ. ಪ್ರಸ್ತುತ ಚೇರ್ಮನ್ ಗಿಯಾನಿ ಇನ್ಫ್ಯಾಂಟಿನೋ. ಇದರ ಧ್ಯೇಯವಾಕ್ಯ, ಶಾಶ್ವತ ಧ್ಯೇಯವಾಕ್ಯ ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್ ಅಂತ ನೋಡಿದ್ವಿ. ಓಕೆ, ಕ್ಲಿಯರ್? ಓಕೆ, ಇನ್ನು ಮುಂದುವರೆದು ಫಿಫಾ 1904ರಲ್ಲಿ ಸ್ಥಾಪನೆಯಾಗಿದ್ದರೂ ಕೂಡ ಪ್ರಥಮ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೆದ ವರ್ಷ 1930. ಪ್ರಥಮ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೆದ ವರ್ಷ, ಫಸ್ಟ್ ಇಂಟರ್ನ್ಯಾಷನಲ್ ಫಿಫಾ ವಿಶ್ವಕಪ್ ಯಾವಾಗ ನಡೆದಿತ್ತಪ್ಪ? 1930ರಲ್ಲಿ. ಇತಿಹಾಸದ ಸಮಕಾಲೀನ ಘಟನೆ ಪ್ರಥಮ ದುಂಡು ಮೇಜು ಸಮ್ಮೇಳನ
1930 ಆರಂಭ ಆಯ್ತಲ್ರಿ. ಸೊ ಎರಡನೇದು 1931, ಮೂರನೇ ದುಂಡು ಮೇಜು ಸಮ್ಮೇಳನ 1932 ಅಂತ ನಾವು ಹೇಳ್ತೀವಿ. ಈ 1930 ಸಂದರ್ಭದಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೆದಾಗ ಗೆದ್ದ ತಂಡವೇ ಉರುಗ್ವೆ ವರ್ಸಸ್ ಅರ್ಜೆಂಟೈನಾ ಇತ್ತು. ಉರುಗ್ವೆ 4 ಗೋಲ್ ಮಾಡಿದ್ರೆ ಅರ್ಜೆಂಟೈನಾ 2 ಗೋಲ್ ಮಾಡಿತು. ಹೀಗಾಗಿ ಫಸ್ಟ್ ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವಪ್ಪ ಅಂದಾಗ ಉರುಗ್ವೆ ಅಂತ ನಾವು ನೋಡ್ತೀವಿ. ಇದು ಎಷ್ಟು ವರ್ಷಗಳಿಗೊಮ್ಮೆ ನಡೀತಾ ಬಂತು? 4 ವರ್ಷಗಳಿಗೊಮ್ಮೆ. ಫಿಫಾ ಕಪ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? 4 ವರ್ಷಗಳಿಗೊಮ್ಮೆ. ಹಾಗಾದರೆ ಇತ್ತೀಚೆಗೆ ಯಾವಾಗ ನಡೆದಿದೆ? 2018ರಲ್ಲಿ. ಇನ್ನು ಮುಂದೆ ಯಾವಾಗ ನಡೆಯಲಿದೆ? ಇದೇ ವರ್ಷ 2022ರಲ್ಲಿ. ಹಿಂದೆ ಯಾವಾಗ? 2014, 2014. ಕ್ಲಿಯರ್ ಫ್ರೆಂಡ್ಸ್? ಓಕೆ. 2014ರಲ್ಲಿ ಜರ್ಮನಿ ಗೆದ್ದಿದೆ. 2014ರಲ್ಲಿ ಜರ್ಮನಿ ಗೆದ್ದಿದೆ. 20ನೇ ಆವೃತ್ತಿಯಾಗಿತ್ತು, 20th ಸೀರೀಸ್. 2018ರಲ್ಲಿ 21ನೇ ಆವೃತ್ತಿ. ಯಾರು ಗೆದ್ದಿದ್ದಾರೆ? ಫ್ರಾನ್ಸ್ ಗೆದ್ದಿದ್ದಾರೆ. 21ನೇ ಆವೃತ್ತಿ ಯಾರು ಗೆದ್ದಿದ್ದಾರೆ? ಫ್ರಾನ್ಸ್ ಗೆದ್ದಿದ್ದಾರೆ. ಕ್ಲಿಯರ್ ಆಯ್ತಾ? 2022 2022 ಅಂತ ಹೇಳ್ತೀವಿ ನಾವು. ಎಲ್ಲಿ ನಡೆಯಲಿದೆ? ಕತಾರದಲ್ಲಿ ನಡೆಯಲಿದೆ. ಈ ವರ್ಷ ಎಲ್ಲಿ ಪ್ರೋಗ್ರಾಮ್ ನಡೆಯಲಿದೆ? ಕತಾರದಲ್ಲಿ ನಡೆಯಲಿದೆ. ಕ್ಲಿಯರ್ ಆಯ್ತಾ ಇದು? ಹಾಗಾದರೆ ಇದು ಎಷ್ಟನೇ ಆವೃತ್ತಿ ಆಗಲಿದೆ ಫ್ರೆಂಡ್ಸ್? 22ನೇ ಆವೃತ್ತಿ ಆಗಲಿದೆ. ನೋಡಿ, ಪ್ರಥಮ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಅಂತ ಬರೀಬೇಕು. 1930 ಯಾರು ಗೆದ್ರು? ಉರುಗ್ವೆ. ಇತ್ತೀಚೆಗೆ 2014 20ನೇ ಆವೃತ್ತಿ ಜರ್ಮನಿ. ಪ್ರೆಸೆಂಟ್ 2018, ಓಕೆ, 2018 21ನೇ ಆವೃತ್ತಿ ಯಾವ ದೇಶ ಗೆದ್ದಿದೆ? ಫ್ರಾನ್ಸ್. ಈಗ ನಡೆಯಲಿರುವ ಸ್ಥಳ ಎಲ್ಲಿ ನಡೆಯಲಿದೆ? ಕತಾರ್. ಇನ್ನು ಮುಂದೆ ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು ಫ್ರೆಂಡ್ಸ್. ಅದು 22ನೇ ಆವೃತ್ತಿ ಅಂತ ಹೇಳ್ತೀವಿ ನಾವು, 22nd ಆವೃತ್ತಿ ಅಂತ. ಹಾಗಾದರೆ ನಮಗೆ ಬೇಕಾದಂತಹ ಮಾಹಿತಿ ಯಾವುದಪ್ಪ ಅಂತಂದಾಗ 21ನೇ ಆವೃತ್ತಿ ಅಂತ ಬರೀಬೇಕು ಫ್ರೆಂಡ್ಸ್. ನೀವು ಬರ್ಕೊಳ್ಳಿ, 21ನೇ ಆವೃತ್ತಿ, 21th ಸೀರೀಸ್. ಓಕೆ, 21ನೇ ಫಿಫಾ ವಿಶ್ವಕಪ್ ಆವೃತ್ತಿ. ಯಾವಾಗಿಂದ ಯಾವಾಗ ನಡೀತಪ್ಪ ಇದಂತಂದಾಗ ಜೂನ್ 14ನೇ ತಾರೀಕಿನಿಂದ ಜುಲೈ 15ನೇ ತಾರೀಕುವರೆಗೆ ನಡೀತದೆ. ಜೂನ್ 14ರಿಂದ ಜುಲೈ 15, 2018ರಲ್ಲಿ ಈ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಕ್ಲಿಯರ್ ಆಯ್ತಾ? ಓಕೆ. ಈ ಜೂನ್ 14ರಿಂದ ಜುಲೈ 15ರ ಮಧ್ಯೆ ನಡೆದಿರ್ತಕ್ಕಂತಹ 21ನೇ ಆವೃತ್ತಿಯ ಫಿಫಾ ವಿಶ್ವಕಪ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅನ್ನೋದು ಪ್ರಶ್ನೆ. ಹಾಗಾದರೆ 2018ರಲ್ಲಿ ಎಲ್ಲಿ, ಯಾವ ದೇಶ ಇದರ ಆತಿಥ್ಯವನ್ನು ವಹಿಸಿಕೊಂಡಿತ್ತು? ರಷ್ಯಾ ವಹಿಸಿಕೊಂಡಿತ್ತು. ಯಾವುದು? ರಷ್ಯಾ ದೇಶ ಇದರ ಆತಿಥ್ಯವನ್ನು ವಹಿಸಿಕೊಂಡಿತ್ತು. ಅಂದ್ರೆ ಈ ಕ್ರೀಡೆ ಎಲ್ಲಿ ನಡೆದಿತ್ತು? ರಷ್ಯಾ. ಮನೆ U19 ಅಂಡರ್ ವಿಶ್ವಕಪ್ ಎಲ್ಲಿ ನಡೀತು? ಅಂಡರ್ 19 ವೆಸ್ಟ್ ಇಂಡೀಸ್. IPL ಹರಾಜು ಪ್ರಕ್ರಿಯೆ ಎಲ್ಲಿ ನಡೀತು? ಬೆಂಗಳೂರು. ಕ್ಲಿಯರ್ ಆಯ್ತಲ್ಲ? ಹಾಗಾದರೆ 2018ರ ಫಿಫಾ ವಿಶ್ವಕಪ್ ಆತಿಥ್ಯ ಹೋಸ್ಟ್ ಕಂಟ್ರಿ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದಾಗ ರಷ್ಯಾ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಈ ಸಂದರ್ಭದೊಳಗೆ ಟೋಟಲ್ ನಂಬರ್ ಆಫ್ ಟೀಮ್ಸ್, ಎಷ್ಟು ದೇಶಗಳು ಅಥವಾ ತಂಡಗಳು ಭಾಗವಹಿಸಿದ್ದವು ಅಂತಂದಾಗ 32 ತಂಡಗಳು. ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಪ್ರಥಮ ಬಾರಿಗೆ ಭಾಗವಹಿಸಿದ್ದ ದೇಶಗಳು ಪನಾಮಾ ಮತ್ತು ಐಸ್ಲ್ಯಾಂಡ್. ಪ್ರಥಮ ಬಾರಿಗೆ ಭಾಗವಹಿಸಿದ್ದ ದೇಶಗಳು ಯಾವುದ್ಯಾವುದಪ್ಪ ಅಂತಂದಾಗ ಪನಾಮಾ ಮತ್ತು ಐಸ್ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ಪನಾಮಾ ಮತ್ತು ಐಸ್ಲ್ಯಾಂಡ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಫಿಫಾ ವಿಶ್ವಕಪ್ಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡಂತಹ ದೇಶಗಳು. ಓಕೆ. ಸೊ ಒಟ್ಟು ಆಯೋಜಿಸಲಾಗಿದ್ದ ಪಂದ್ಯಗಳ ಸಂಖ್ಯೆ, ದ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ವರ್ ಆರ್ಗನೈಸ್ಡ್ ಬೈ ಫಿಫಾ. ಓಕೆ. ಸೊ ಎಷ್ಟು ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿತ್ತು ಅಂತಂದಾಗ ಟೋಟಲ್ 64 ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿತ್ತು. ಟೋಟಲ್ ನಂಬರ್ ಆಫ್ ಗೋಲ್ಸ್, ಓಕೆ, ವರ್ ಟು ಬಿ ಸ್ಕೋರ್ಡ್, ಎಷ್ಟು ಸ್ಕೋರ್ ಮಾಡಿದ್ರು ಅಂತಂದಾಗ 169. ಎಲ್ಲ ತಂಡಗಳಿಗೆ ಸೇರಿಕೊಂಡು ಈ ಒಟ್ಟು ಎಷ್ಟು ಗೋಲ್ಗಳಾಗಿತ್ತುಪ್ಪ ಅಂತಂದಾಗ 169 ಅಂತ ನಾವು ಹೇಳ್ತೀವಿ. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಓಕೆ. ಎಲ್ಲಿ ನಡೆದಿತ್ತು? ರಷ್ಯಾದಲ್ಲಿ. ಎಷ್ಟು ಟೀಮ್ಸ್ ಭಾಗವಹಿಸಿದ್ದವು? 32. ಎಷ್ಟು ಮ್ಯಾಚಸ್ಸನ್ನು MATCH, ಓಕೆ, ಎಷ್ಟು ಮ್ಯಾಚಸ್ಸನ್ನು ಆರ್ಗನೈಸ್ ಮಾಡಲಾಗಿತ್ತು? 64. ಟೋಟಲ್ ಗೋಲ್ಸ್ ಎಷ್ಟು ಮಾಡಿದರು? 169. ಪ್ರಥಮ ಬಾರಿಗೆ ಭಾಗವಹಿಸಿದ್ದ ದೇಶಗಳು ಪನಾಮಾ ಮತ್ತು ಐಸ್ಲ್ಯಾಂಡ್ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ ಫ್ರೆಂಡ್ಸ್, ಮುಂದುವರೆದು ಈ ಏನು ಜುಲೈ 15ನೇ ತಾರೀಕು, ಜೂನ್ 14ರಿಂದ ಜುಲೈ 15ರವರೆಗೆ ಬಂದ್ವಿ ನಾವು. ಓಕೆ, ಜೂನ್ 14ರಿಂದ ಜುಲೈ 15ರವರೆಗೆ ಬಂದೀವಿ. ಸೊ ಈ ಜುಲೈ 15ನೇ ತಾರೀಕು ಫೈನಲ್ ಮ್ಯಾಚ್ ಬಂತಪ್ಪ. ಅಂತಿಮ ಫೈನಲ್ ಮ್ಯಾಚ್ ಭಾಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು. ಫೈನಲ್ ಮ್ಯಾಚ್ ಬಂತು.
ಫೈನಲ್ ಮ್ಯಾಚ್ ಎಲ್ಲಿ ನಡೆದಿತ್ತು ಅಂತಂದ್ರೆ ಲಜುನಿಕಿ ಸ್ಟೇಡಿಯಂ ಬರ್ಕೋಬೇಕು, ಲಜುನಿಕಿ ಮೈದಾನ, ಲಜುನಿಕಿ ಸ್ಟೇಡಿಯಂ. ಈ ಲಜುನಿಕಿ ಸ್ಟೇಡಿಯಂ ಎಲ್ಲಿದೆಯಪ್ಪ ಅಂತಂದರೆ ಮಾಸ್ಕೋದಲ್ಲಿದೆ. ಲಜುನಿಕಿ ಸ್ಟೇಡಿಯಂ ಎಲ್ಲಿದೆ? ಮಾಸ್ಕೋ. ಓಕೆ, ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ರಷ್ಯಾ ಅಂತ ಹೇಳ್ತೀವಿ ನಾವು. ಮಾಸ್ಕೋದ ಲಜುನಿಕಿ ಸ್ಟೇಡಿಯಮಲ್ಲಿ ಅಂತಿಮ ಪಂದ್ಯ ನಡೀತು. ಈ ಅಂತಿಮ ಯಾವ್ಯಾವ ತಂಡಗಳು ಬಂದಿದ್ದವು ಅಂತಂದಾಗ ಫ್ರಾನ್ಸ್ ವರ್ಸಸ್ ಕ್ರೊವೇಷಿಯಾ ಅಂತ ಬರ್ಕೋಬೇಕು. ಸೊ ರನ್ನರ್ಸ್ ಆಫ್ ಕ್ರೊವೇಷಿಯಾ ಆಯಿತು, ಅದು ಬೇರೆ ಮಾತು. ಓಕೆ, ಫ್ರಾನ್ಸ್ ವರ್ಸಸ್ ಕ್ರೊವೇಷಿಯಾ, ಫ್ರಾನ್ಸ್ ವರ್ಸಸ್ ಕ್ರೊವೇಷಿಯಾ. ಓಕೆ, ಫ್ರಾನ್ಸ್ ವರ್ಸಸ್ ಕ್ರೊವೇಷಿಯಾ. ಓಕೆ, ಸೊ ಫ್ರಾನ್ಸ್ 4 ಗೋಲ್ ಮಾಡ್ತಾರೆ, ಕ್ರೊವೇಷಿಯಾ ಎಷ್ಟು ಗೋಲ್ ಮಾಡ್ತಾರೆ? 2. ಬೆಸ್ಟ್ ಫೈಟ್ ಮಾಡಿತ್ತಾ ಇದು. ಓಕೆ, ಸೊ ಆದರೆ ಫ್ರಾನ್ಸ್ 4 ಗೋಲ್ ಮಾಡ್ತು, ಫ್ರಾನ್ಸ್ ಗೆಲ್ತು. ಓಕೆ, ಮಾಧ್ಯಮ ಬಂದಿತ್ತು 20 ವರ್ಷಗಳ ನಂತರ ಫ್ರಾನ್ಸ್ ದ್ವಿತೀಯ ಬಾರಿಗೆ ವಿಜೇತವಾಯಿತು ಅಂತ. ಹಾಗಾದರೆ ಫ್ರಾನ್ಸ್ ಫಿಫಾ ವಿಶ್ವಕಪ್ ಎಷ್ಟು ಸಲ ಗೆದ್ದಿದೆ? 2 ಸಲ ಗೆದ್ದಿದೆ. ಮೊದಲ ಬಾರಿಗೆ ಯಾವಾಗ ಗೆದ್ದಿದೆ? 1998ರಲ್ಲಿ. ಅದಾದ ನಂತರ 2018ರಲ್ಲಿ ಎರಡನೇ ಬಾರಿಗೆ ಏನಪ್ಪ ಅಂತಂದಾಗ ಫ್ರಾನ್ಸ್ ಮತ್ತೆ ವಿಜೇತವಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾದರೆ 2018 ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಫಿಫಾ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತಂದಾಗ ಫ್ರಾನ್ಸ್ ಅಂತ ಹೇಳಬೇಕು. ರನ್ನರ್ಸ್ ಆಫ್ ಯಾವುದಪ್ಪ ಅಂತಂದಾಗ ಕ್ರೊವೇಷಿಯಾ ಅಂತ ಹೇಳಬೇಕು. ಫ್ರಾನ್ಸ್ ರಾಜಧಾನಿ ನಿಮಗೆಲ್ಲ ಗೊತ್ತಿದೆ, ಪ್ಯಾರಿಸ್ ಅಂತ ಹೇಳ್ತೀವಿ ನಾವು. ಫ್ರಾನ್ಸ್ ರಾಜಧಾನಿ ಯಾವುದ್ರಿ? ಪ್ಯಾರಿಸ್. ಕ್ರೊವೇಷಿಯಾ ರಾಜಧಾನಿ ಬಹಳ ಸುಂದರವಾದಂತಹ ನಗರ, ವಿಶ್ವದ ಸುಂದರ ಒಂದು ನಗರಗಳಲ್ಲಿ ಇದು ಕೂಡ ಒಂದು. ಜಗ್ರೆಬ್ ಅಂತ ಹೇಳ್ತೀವಿ ನಾವು, ಜಗ್ರೆಬ್. ಕ್ರೊವೇಷಿಯಾ ರಾಜಧಾನಿ ಯಾವುದಪ್ಪ ಅಂತಂದಾಗ ಜಗ್ರೆಬ್. ಓಕೆ, ಕ್ಲಿಯರ್ ಆಯ್ತಾ ಇದು? ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಹ್ಯೂಗೋ ಲಾರಿಸ್. ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಹ್ಯೂಗೋ ಲಾರಿಸ್, LLORIS, ಹ್ಯೂಗೋ ಲಾರಿಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಸೊ HUGO, ಹ್ಯೂಗೋ ಲಾರಿಸ್ ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕನಾಗಿದ್ದ. ಕ್ರೊವೇಷಿಯಾ ಫುಟ್ಬಾಲ್ ತಂಡದ ನಾಯಕ ಲೂಕಾ ಮಾಡ್ರಿಕ್, LUCAMODRIC. ಸೊ ಲೂಕಾ ಮಾಡ್ರಿಕ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ ಇದು? ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಯಾರಾಗಿದ್ದ? ಹ್ಯೂಗೋ ಲಾರಿಸ್. ಸೊ ಕ್ರೊವೇಷಿಯಾ ಫುಟ್ಬಾಲ್ ತಂಡದ ನಾಯಕ ಯಾರಾಗಿದ್ದ? ಲೂಕಾ ಮಾಡ್ರಿಕ್ ಅಂತ ಹೇಳ್ತೀವಿ. ಗೆದ್ದ ತಂಡ ಯಾವುದು? ಫ್ರಾನ್ಸ್. ಎಷ್ಟು ಗೋಲುಗಳೊಂದಿಗೆ? 4 ಗೋಲುಗಳೊಂದಿಗೆ ಅಂತ ನಾವು ಹೇಳ್ತೀವಿ. ಕ್ಲಿಯರ್ ಫ್ರೆಂಡ್ಸ್? ಮುಂದುವರೆದು ಓಕೆ, ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಅವಾರ್ಡ್ಸ್ ಕೇಳ್ತಾನೆ, ಪ್ರಶಸ್ತಿಗಳು. ಓಕೆ, ಯಾವ ರೀತಿ ನಾವು IPL ಒಳಗೆ ಪರ್ಪಲ್ ಕ್ಯಾಪ್ ಅಂತ ಹೇಳ್ತೀರಿ, ಆರೆಂಜ್ ಕ್ಯಾಪ್, ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸಿರೀಸ್ ಅಂತ ಹೇಳ್ತೀವಲ್ಲ, ಆ ರೀತಿ. ಓಕೆ, ಇಲ್ಲಿ ಫಸ್ಟ್ ಯಾವುದಂತಂದಾಗ ಗೋಲ್ಡನ್ ಬಾಲ್ ಅಂತ ಹೇಳ್ತಾನೆ. ಸೊ ಬರ್ಕೊಳ್ಳಿ, 2018ರ ಫಿಫಾ ಪ್ರಮುಖ ಪ್ರಶಸ್ತಿಗಳು. ಓಕೆ, ಸೊ ಈ ಆವೃತ್ತಿಯಲ್ಲಿ ಗೋಲ್ಡನ್ ಬಾಲ್ ಅಂತ ಬರೀಬೇಕು, ಚಿನ್ನದ ಚೆಂಡು ಅಂತೇಳಿ. ಓಕೆ, ಈ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಟೂರ್ನಾಮೆಂಟ್ ಉದ್ದಕ್ಕೂ ಕೂಡ ಅತಿ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿದವ್ರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಗೋಲ್ಡನ್ ಬಾಲ್. ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಯಾರು ತಗೊಂಡ್ರಪ್ಪ ಅಂತಂದ್ರೆ ಲೂಕಾ ಮಾಡ್ರಿಕ್. ಗೋಲ್ಡನ್ ಬಾಲ್ ಪ್ರಶಸ್ತಿ ವಿಜೇತ ಯಾರಪ್ಪ? ಲೂಕಾ ಮಾಡ್ರಿಕ್. ಅಂತಂದಾಗ ಕ್ರೊವೇಷಿಯಾ ಅಂತ ಹೇಳ್ತೀವಿ ನಾವು, ಕ್ರೊವೇಷಿಯಾ. ಲೂಕಾ ಮಾಡ್ರಿಕ್ ಫ್ರಮ್ ಕ್ರೊವೇಷಿಯಾ. ಕ್ಲಿಯರ್ ಆಯ್ತಾ ಇದು? ಓಕೆ, ಸೊ ಈತನಿಗೆ ಚಿನ್ನದ ಚೆಂಡು ಲಾಸ್ಟ್ ಟೈಮ್ ಒಮ್ಮೆ FD ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ರೀಸೆಂಟ್ ಅಲ್ಲ, ಅದಕ್ಕಿಂತ ಮೊದಲಿಂದು. ಓಕೆ, ಸೊ ಚಿನ್ನದ ಚೆಂಡು ಪ್ರಶಸ್ತಿ ಪುರಸ್ಕೃತ ಯಾರಪ್ಪ? ಫಿಫಾ ವಿಶ್ವಕಪ್ 2018 ಅಂದಾಗ ಲೂಕಾ ಮಾಡ್ರಿಕ್. ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ಈಗ ಬರ್ತಕ್ಕಂಥ 2022 ಮುಗಿಮಟ, 2022ರ ಕತಾರ್ದಾಗ ಮುಗಿತದಲ್ಲ, ಅವಾಗ ಗೋಲ್ಡನ್ ಬಾಲ್ ಯಾರಿಗೆ ಕೊಡ್ತಾರೆ ಅನ್ನೋದು ನಾವು ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಸೊ ಗೋಲ್ಡನ್ ಬಾಲ್ ಆದಮೇಲೆ ನೆಕ್ಸ್ಟ್ ಗೋಲ್ಡನ್ ಬೂಟ್ ಅಂತ ಹೇಳ್ತೀವಿ ನಾವು, ಗೋಲ್ಡನ್ ಶೂ ಅಥವಾ ಗೋಲ್ಡನ್ ಬೂಟ್ ಅಂತೇಳಿ. ಚಿನ್ನದ ಚೆಂಡು ಅಂತ ಹೇಳ್ತೀವಿ ನಾವು, ಗೋಲ್ಡನ್ ಶೂ. ಓಕೆ, ಸೊ ವೈಯಕ್ತಿಕ ಅತಿ ಹೆಚ್ಚು ಗೋಲ್ ಇವ್ರು ಎಲ್ಲರೂ ಸೇರಿ ಎಷ್ಟು ತೆಗ್ದಾರ ಅಂತ ಹೇಳಿದ್ನಿ? 169. ನೀವು ಒಬ್ಬ ಎಷ್ಟು ತೆಗೆದಾನು ಹೆಚ್ಚು ಯಾರು ತೆಗೆದಾರಲ್ಲ ಅವ್ರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಇದು. ಓಕೆ, ಗೋಲ್ಡನ್ ಶೂ 6 ಗೋಲುಗಳನ್ನು ತೆಗೆದಿದ್ದಾನೆ, 6 ಗೋಲುಗಳನ್ನು ಸಾಧಿಸಿದ್ದಾನೆ. ಆತ ಯಾರಪ್ಪ ಅಂದಾಗ ಹ್ಯಾರಿ ಕೇನ್ ಅಂತ ಬರ್ಕೋಬೇಕು, ಹ್ಯಾರಿ ಕೇನ್. ಸೊ ಹ್ಯಾರಿ ಕೇನ್ ಅಂತ ಹೇಳ್ತೀವಿ, ಹ್ಯಾರಿ ಕೇನ್. ಈತ ಯಾವ ದೇಶ? ಹ್ಯಾರಿ ಕೇನ್ ಇಂಗ್ಲೆಂಡ್. ಹ್ಯಾರಿ ಕೇನ್ ಈಸ್ ಫ್ರಮ್ ಇಂಗ್ಲೆಂಡ್. ಓಕೆ, ಹಾಗಾದರೆ ಗೋಲ್ಡನ್ ಬಾಲ್ ಲೂಕಾ ಮಾಡ್ರಿಕ್ ಫ್ರಮ್ ಕ್ರೊವೇಷಿಯಾ. ಗೋಲ್ಡನ್ ಶೂ ವೈಯಕ್ತಿಕ ಹೆಚ್ಚು ಗೋಲ್ ತೆಗೆದವ್ರಿಗೆ 6 ಗೋಲ್ ತೆಗೆದಾನ, ಆತ ಯಾರಪ್ಪ ಅಂತಂದಾಗ ಹ್ಯಾರಿ ಕೇನ್ ಅಂತ ನಾವು ನೋಡಿದ್ವಿ. ಇನ್ನು ಮುಂದುವರೆದು
ಓಕೆ ಸೊ ಗೋಲ್ಡನ್ ಓಕೆ ಸೊ ಮುಂದುವರೆದು ಗೋಲ್ಡನ್ ಗ್ಲೋ ಅಂತ ಹೇಳ್ತೀವಿ ನಾವು. ಗೋಲ್ಡನ್ ಗ್ಲೋ ಅಂತಂತಂದ್ರೆ ಕೈ ಕವಸು ಅಂತ ಹೇಳ್ತೀವಿ ನಾವು. ಸೊ ಯಾರಿಗೆ ಕೊಡ್ತಾರೆ ಇದನ್ನ? ಬೆಸ್ಟ್ ಗೋಲ್ ಕೀಪರ್ಗೆ ಕೊಡ್ತಕ್ಕಂಥದ್ದು ಗೋಲ್ಡನ್ ಗ್ಲೋ. ಓಕೆ ಸೊ ಈಗಾಗಲೇ ಗೋಲ್ಡನ್ ಬಾಲ್ ಅಂತ ಹೇಳಿದ್ರಿ, ಗೋಲ್ಡನ್ ಬೂಟ್ ಅಂತ ಹೇಳಿದ್ರಿ, ಈಗೇನು ಗೋಲ್ಡನ್ ಗ್ಲೋ. ಓಕೆ ಬೆಸ್ಟ್ ಗೋಲ್ ಕೀಪರ್ ಕೊಡ್ತಾರೆ ಇದನ್ನ. ಬೆಸ್ಟ್ ಗೋಲ್ ಕೀಪರ್ ಅಂದ್ರೆ ಯಾರು? ಅತಿ ಹೆಚ್ಚು ಗೋಲ್ ಮಾಡ್ಲಿಕ್ಕೆ ಅವಕಾಶ ಯಾರು ಬಿಡ್ತಾರಲ್ಲ ಬಾಲ್ ಅನ್ನ, ಅವರೇನು ಅಲ್ಲ. ಓಕೆ ಆ ಬಾಲ್ ಅನ್ನ ತಡಿ ಹಿಡಿಬೇಕು, ಗೋಲ್ ಆಗಲ್ದಂಗೆ ನೋಡ್ಕೊಂಡಿರ್ಬೇಕು. ಅಂತಹ ಬೆಸ್ಟ್ ಗೋಲ್ ಕೀಪರ್ಗೆ ಕೊಡ್ತಕ್ಕಂಥ ಪ್ರಶಸ್ತಿ ಗೋಲ್ಡನ್ ಗ್ಲೋ, ಕೈ ಕವಸು ಅಂತ ಕರಿತೀವಿ. ಥಿಬೋಲ್ಟ್ ಕರ್ಟೀಸ್ ಈತ ಯಾರಪ್ಪ ಅಂತಂದಾಗ ಥಿಬೋಲ್ಟ್ ಕರ್ಟೀಸ್, THYBAULT, ಥಿಬೋಲ್ಟ್ ಕರ್ಟೀಸ್, COURTIS, ಥಿಬೋಲ್ಟ್ ಕರ್ಟೀಸ್. ಇವ ಯಾವ ದೇಶ ಅಂತಂದಾಗ ಬೆಲ್ಜಿಯಂ ದೇಶ. ಬೆಲ್ಜಿಯಂ ರಾಜಧಾನಿ ಬ್ರೂಸೆಲ್ಸ್ ಅಂತ ಹೇಳ್ತೀವಿ. ಬ್ರೂಸೆಲ್ಸ್, ಬೆಲ್ಜಿಯಂ ರಾಜಧಾನಿ ಬ್ರೂಸೆಲ್ಸ್, ಮಾದಕ ದ್ರವ್ಯಗಳ ನಾಡು ಅಂತ ಕರೀತಾರೆ ಇದನ್ನ. ಈ 2021 ವರದಿ ಅನುಸಾರ ಫಿಫಾ ಶ್ರೇಷ್ಠ ಸಾಧನೆಯಲ್ಲಿ ಯಾವ ದೇಶ ಪ್ರಶಸ್ತಿ ಪಡೆದುಕೊಂಡಿದೆ? ಬೆಲ್ಜಿಯಂ ಪಡೆದುಕೊಂಡಿದೆ. ಆ ಪ್ರಶಸ್ತಿ ಕೊಡುವುದು ಫಿಫಾ ಕೊಡ್ತದೆ, ಫಿಫಾ ಸಂಸ್ಥೆ ಕೊಡ್ತದೆ. ಗೊತ್ತಾಯ್ತಲ್ಲ? 2021 ಅತ್ಯುತ್ತಮ ಫುಟ್ಬಾಲ್ ತಂಡ ಎಂದು ಪ್ರಶಸ್ತಿ ಪಡೆದ ತಂಡ ಅಥವಾ ಯಾವ ದೇಶದ ತಂಡ ಅಂದಾಗ ಬೆಲ್ಜಿಯಂ ಅಂತ ನಾವು ಹೇಳ್ತಕ್ಕಂಥದ್ದು. ಕ್ಲಿಯರ್ ಆಯ್ತು ಫ್ರೆಂಡ್ಸ್? ಸೊ ಗೋಲ್ಡನ್ ಗ್ಲೋ ಯಾರು ತಗೊಂಡ್ರು? ಥಿಬೋಲ್ಟ್ ಕರ್ಟೀಸ್. ದೆನ್ ಮುಂದುವರಿದು ಫೇರ್ ಪ್ಲೇ ಅವಾರ್ಡ್ ಅಂತ ಹೇಳ್ತೀವಿ ನಾವು. ಅದಕ್ಕಿಂತ ಮುಂಚೆ ಎಮರ್ಜಿಂಗ್ ಪ್ಲೇಯರ್, ಉದಯೋನ್ಮುಖ ಆಟಗಾರ, ಅದ ಜಸ್ಟ್ ಬಂದಿರ್ತಾನ, ಹವಾ ಮಾಡಿರ್ತಾನೆ ಇವ. ಎಮರ್ಜಿಂಗ್ ಪ್ಲೇಯರ್, ಉದಯೋನ್ಮುಖ ಆಟಗಾರ ಅಂತ ಕರಿತೀವಿ. ಸೊ ಎಮರ್ಜಿಂಗ್ ಪ್ಲೇಯರ್ ಯಾರಪ್ಪ ಅಂತಂದಾಗ ಕೈಲಿಯಾನ್ ಬಾಪೆ, ಫ್ರಾನ್ಸ್ ದೇಶದ ಕೈಲಿಯಾನ್ ಬಾಪೆ. ಸೊ ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇದನ್ನ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಯರ್ ಆಯ್ತಲ್ಲ? ಜಸ್ಟ್ ಆ ಸಂದರ್ಭದಲ್ಲಿ 19 ವಯಸ್ಸಾಗಿದ್ದು ಅವನಿಗೆ. ಓಕೆ ಅವಾಗ ಸಾಕಷ್ಟು ಸಾಧನೆಯನ್ನ, ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ತೋರಿಸಿದ. ಅದಕ್ಕೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಅನ್ನ ಕೊಡಲಾಯಿತು ಅವನಿಗೆ. ಓಕೆ ದೆನ್ ಫೈನ್. ನೆಕ್ಸ್ಟ್ ಮುಂದುವರೆದು ಎಮರ್ಜಿಂಗ್ ಪ್ಲೇಯರ್ ಆದಮೇಲೆ ಇನ್ನೊಂದು ಬಹಳ ಪ್ರಮುಖ ಪ್ರಶಸ್ತಿ ಇದೆ. ಅದು ಯಾವುದಪ್ಪ ಅಂತಂದಾಗ ಫೇರ್ ಪ್ಲೇ ಅವಾರ್ಡ್ ಅಂತ ಹೇಳ್ತೀವಿ ನಾವು. ಯಾವುದ್ರಿ? ಫೇರ್ ಪ್ಲೇ ಅವಾರ್ಡ್. ಶಿಸ್ತುಬದ್ಧ ತಂಡ ಅಂತೇಳಿ, ಯಾವುದೇ ತಂಟೆ ತಕರಾರು ಇಲ್ಲದೆ ಸರಿಯಾದ ಟೈಮ್ಗೆ ಓಕೆ ಸೊ ಆನ್ಲೈನ್ ಕ್ಲಾಸ್ಗಳನ್ನ ಕೇಳಿ ನೋಟ್ಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಸಕ್ಸಸ್ ಆಗೋದು, ಅದಕ್ಕೆ ಫೇರ್ ಪ್ಲೇ ಅವಾರ್ಡ್ ಅಂತೇಳಿ ಕರಿತೀವಿ. ಸೊ ಫೇರ್ ಪ್ಲೇ ಅವಾರ್ಡ್ ಯಾವುದಕ್ಕೆ ಕೊಡಲಾಯಿತು ಅಂದಾಗ ಸ್ಪೇನ್, ಯಾವುದೇ ತಂಟೆ ತಕರಾರು ಇರಲಾರದೆ, ಓಕೆ ಸೊ ಫಿಫಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅವಾಯ್ಡ್ ಮಾಡಲಾರದೆ ಶಿಸ್ತುಬದ್ಧ ಪ್ರದರ್ಶನವನ್ನ ತೋರಿದ ತಂಡವೇ ಸ್ಪೇನ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಫ್ರೆಂಡ್ಸ್ ಇದು? ಓಕೆ ಸೊ ಫೇರ್ ಪ್ಲೇ ಅವಾರ್ಡ್ ಗೋಸ್ ಟು ವಿಚ್ ಕಂಟ್ರಿ? ಸ್ಪೇನ್ ಕಂಟ್ರಿ ಅಂತ ಹೇಳಿ. ಇವು 5 ಪ್ರಶಸ್ತಿ ನೋಡಪ್ಪ. ಗೋಲ್ಡನ್ ಬಾಲ್ ಯಾರು ತಗೊಂಡ್ರು? ಗೋಲ್ಡನ್ ಬಾಲ್ ಲೂಕಾ ಮಾಡ್ರಿಕ್ ಫ್ರಮ್ ಕ್ರೊವೇಷಿಯಾ. ಗೋಲ್ಡನ್ ಬೂಟ್ ಹ್ಯಾರಿ ಕೇನ್ ಫ್ರಮ್ ಇಂಗ್ಲೆಂಡ್. ಗೋಲ್ಡನ್ ಗ್ಲೋ ಕೈಲಿಯಾನ್ ಬಾಪೆನಾ? ಅಲ್ಲ, ಥಿಬೋಲ್ಟ್ ಕರ್ಟೀಸ್ ಫ್ರಮ್ ಬೆಲ್ಜಿಯಂ. ಉದಯೋನ್ಮುಖ ಆಟಗಾರ ಕೈಲಿಯಾನ್ ಬಾಪೆ. ಸೊ ಫೇರ್ ಪ್ಲೇ ಅವಾರ್ಡ್ ಯಾರು? ಸ್ಪೇನ್ ತಗೊಂತು ಅಂತ ನಾವು ನೋಡಿದ್ವಿ. ಓಕೆ ಇನ್ನ ಫ್ರೆಂಡ್ಸ್ ಓಕೆ ಇವು ಏನಪ್ಪಾ ಅಂತಂದಾಗ ಬಹಳ ಪ್ರಮುಖ ಪ್ರಶಸ್ತಿಗಳು. ಗೆದ್ದ ತಂಡ ಯಾವುದು? ಫ್ರಾನ್ಸ್. ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ರಷ್ಯಾ. ಎಷ್ಟನೇ ಆವೃತ್ತಿ? 21ನೇ ಆವೃತ್ತಿ. ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ನಾನು ಹೇಳಿದೆ ನಿಮಗೆ 22ನೇ ಆವೃತ್ತಿ ಎಲ್ಲಿ ನಡೆಯಲಿದೆ ಅಂತಂದಾಗ ಸೊ 2022ರಲ್ಲಿ ಕತಾರಲ್ಲಿ ನಡೆಯಲಿದೆ. ಇದೇ ವರ್ಷ ಎಲ್ಲಿ ನಡೆಯಲಿದೆ? ಫಿಫಾ ವಿಶ್ವಕಪ್ 22ನೇದು. ಈಗಾಗಲೇ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ನೋಡಿದ್ರಿ. ಓಕೆ IPL ಹರಾಜು ಪ್ರಕ್ರಿಯೆ 2ನೇ ವಿಷಯ ನೋಡಿದ್ರಿ. ಚಳಿಗಾಲದ ಒಲಿಂಪಿಕ್ ಸ್ಟಾರ್ಟ್ ಆಗೈತಿ, ಇದು 3ನೇ ವಿಷಯ. ಅಂಡರ್ 19 ವಿಶ್ವಕಪ್ ಕ್ರಿಕೆಟ್ ಆಯ್ತು, ಇದು 4ನೇ ವಿಷಯ. ಇನ್ನು 5ನೇ ವಿಷಯ ಕ್ರೀಡಾ ವಿಷಯದೊಳಗೆ ಯಾವ್ದಪ್ಪ ಅಂತಂದಾಗ
ಫಿಫಾ ವಿಶ್ವಕಪ್ ಇದೇ ವರ್ಷ ನಡೆಯಲಿದೆ. ಗೊತ್ತೈತಲ್ಲ ನಾ ಯಾಕೆ ನಿಮ್ಗೆ ಹಿಂಗೆ ಹೇಳಕತ್ತೇನೆ ಅಂತಂದ್ರೆ ನಿಮ್ಗೆ ಪ್ರಾಕ್ಟಿಕಲಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಹಿಂಗೆ ಅಭ್ಯಾಸ ಮಾಡ್ಕೋತ ಪಾಠ ಕೇಳ್ತಾ ಕೇಳ್ತಾ ಯಾವ್ಯಾವ ವಿಷಯಗಳನ್ನ ಒಂದೊಂದು ಸೆಕ್ಷನ್ನಾಗಿ ಮಾಡ್ಕೋಬೇಕು. ಡಿಡ್ ಯು ಅಬ್ಸರ್ವ್ ಮೀ? ಓಕೆ, ನಾನು ನಿಮ್ಗೆ ಹೇಳಿದೆ ಇಸ್ರೋ, IISc, PSSC ಎಲ್ಲ ಒಂದೇ ತೊಗೊಂಡೆ ನಾನು, HAL ಅವೆಲ್ಲ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ, ಕೈಗಾರಿಕೆಗೆ ಸಂಬಂಧಿಸಿದ ಪ್ರಮುಖ ಸಂಸ್ಥೆಗಳು. ಅದ್ರಾಗ ಒಂದು ಮಾರ್ಕ್ಸ್ ಕೇಳೇ ಬಿಟ್ಟಿರ್ತಾನೆ. ಈಗ ನೋಡಿ, ಸುಪ್ರೀಂ ಕೋರ್ಟ್ NV ರಮಣ್ಣ, ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಸುಶೀಲ್ ಚಂದ್ರ, ಓಕೆ, ಸೊ ಅಂಟೋನಿಯೋ ಗುಟೆರಸ್ ವಿಶ್ವಸಂಸ್ಥೆ ಚೇರ್ಮನ್, ಇಂಥದ ಮಹಾಪ್ರಧಾನ ಕಾರ್ಯದರ್ಶಿ, ಇಂಥದ್ರೊಳಗೆ ಒಂದು ಮಾರ್ಕ್ಸ್ ಕೇಳಿಬಿಟ್ಟಿರ್ತಾನೆ. ಅದಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಯು ವಿಲ್ ಕಮ್ ಟು ನೋ ಗ್ರ್ಯಾಜುವಲಿ ಯಾವ ಸೆಕ್ಷನ್ದಾಗ ಒಂದು ಪ್ರಶ್ನೆ ಬರ್ತದೆ ಅಂತ. ಯು ಸಿ ಎನಿ ಕ್ವಶನ್ ಪೇಪರ್, ಮೂಲಭೂತ ಹಕ್ಕುಗಳು 12ನೇದಿಂದ 35ನೇ ವಿಧಿಯೊಳಗೂ ಯಾವುದರ ಒಂದು ವಿಧಿ ಹಾಕೇ ಬಿಟ್ಟಿರ್ತಾನೆ ನಾವು. PC, PSI, RSI, ESI, PDO, GPS, KS ಈ ಎಕ್ಸಾಮ್ನಾಗ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಮೂಲಭೂತ ಹಕ್ಕುಗಳ ಮ್ಯಾಗ ಅರೈಸ್ ಆಗಿರ್ತೈತೆ, ತಿದ್ದುಪಡಿ ಮ್ಯಾಗ ಒಂದು ಅರೈಸ್ ಆಗಿರ್ತೈತೆ. ಹಿಂಗೆ ನೀವು ಸ್ಟಡಿ ಮಾಡ್ತಾ ಮಾಡ್ತಾ ಹೋದಂತೆ ಒಂದು 40ರಿಂದ 50 ಮಾರ್ಕ್ಸ್ ಯಾವ ಸೆಕ್ಷನಿಂದ ಬರ್ತಾವೆ ಅನ್ನೋದು ಕ್ಲಾರಿಟಿ ಸಿಗ್ತದೆ ಫ್ರೆಂಡ್ಸ್. ಓಕೆ, ಕ್ಲಿಯರ್? ಹಾಂ, ಈಗ ಫೇರ್ ಪ್ಲೇ ಅವಾರ್ಡ್ಸ್ ಸ್ಪೇನ್ ಆಯಿತು. 22ನೇ ಆವೃತ್ತಿ 2022 ಎಲ್ಲಿ ನಡೆಯಲಿದೆ ಅಂತ ಹೇಳಿದ್ವಿ? ಕತಾರ್ ಅಂತ ಹೇಳಿದ್ವಿ ನಾವು. 23ನೇದ್ದು 23ನೇದ್ದು 4 ವರ್ಷಗೊಮ್ಮೆ ನಡೀತದ. 2026 ಎಲ್ಲಿ ನಡೆಯಲಿದೆ? ಕೆನಡಾ ದೇಶದಲ್ಲಿ ನಡೆಯಲಿದೆ. ಪ್ರಪಂಚದಲ್ಲಿ 2 ರಾಜ್ಯ ದೇಶ ಕೆನಡಾ. ಓಕೆ, ಅದೇ ಉತ್ತರ ಅಮೆರಿಕ ಖಂಡದ ಮೆಕ್ಸಿಕೋ ಮತ್ತು ಉತ್ತರ ಅಮೆರಿಕದ ವಿವಿಧ ಮೈದಾನಗಳಲ್ಲಿ ನಡೆಯಲಿದೆ. ಪ್ರಮುಖವಾಗಿ ಕೆನಡಾ ಮತ್ತು ಮೆಕ್ಸಿಕೋ ನೆನಪಿಟ್ಕೋಬೇಕು ನೀವು 2026 ಕೆನಡಾ ನೋಡ, ಜಗತ್ತಿನೊಳಗ 2ನೇ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ದೇಶ. ಪ್ರಪಂಚದಲ್ಲಿ ಹೆಚ್ಚು ಕರಾವಳಿ ತೀರ. ದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಉತ್ತರ ಕನ್ನಡ ಜಿಲ್ಲೆ. ಕ್ಲಿಯರ್ ಆಯ್ತಾ? ಪ್ರಪಂಚ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿರುವ ದೇಶ. ಯಾವುದು? ಕೆನಡಾ ದೇಶ. ಪ್ರಪಂಚದಲ್ಲಿ ಅತಿ ದೊಡ್ಡ ಓಕೆ, ಹಡ್ಸನ್ ಕೊಲ್ಲಿ, ಬಂಗಾಳ ಕೊಲ್ಲಿ ಏನಪ್ಪಾ ಅಂತಂದ್ರೆ ಇದು 2ನೇದು.
ಹಡ್ಸನ್ ಕೊಲ್ಲಿ ಪ್ರಥಮ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದಂತಹ ಕೊಲ್ಲಿ ಹಡ್ಸನ್ ಕೊಲ್ಲಿ ಕೂಡ ಕೆನಡಾದಲ್ಲಿ ಕಂಡುಬರ್ತದೆ. ಮೌಂಟ್ ಮೆಕೆನ್ಲೆ ಅಥವಾ ಮೌಂಟ್ ಡಿನಾಲಿ 6190 ಮೀಟರ್ ಎತ್ತರ ಇರತಕ್ಕಂಥ ಶಿಖರ ಕೂಡ ಎಲ್ಲಿ ಕಂಡು ಬರ್ತದೆ? ಕೆನಡಾ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ 2026ರ 23ನೇ ಫಿಫಾ ಆವೃತ್ತಿ ಗಳಿದೆ. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಈ ಹಿಂದೆ ನಡೆದಿರ್ತಕ್ಕಂತಹ 2018 21ನೇ ಆವೃತ್ತಿ ಫಿಫಾ ರಷ್ಯಾದಲ್ಲಿ ನಡೆದಿತ್ತು. ಗೆದ್ದ ದೇಶ ಫ್ರಾನ್ಸ್. ಇವಾಗ ಈ ವರ್ಷ ಮತ್ತೆ 2022 ಕತಾರದಲ್ಲಿ ನಡೆಯಲಿದ್ದು 2026 ಎಲ್ಲಿ ನಡೆಯಲಿ? ಕೆನಡಾ ಮತ್ತು ಮೆಕ್ಸಿಕೋ. ನೆಕ್ಸ್ಟ್ ಫ್ರೆಂಡ್ಸ್. ಸೊ ಮುಂದುವರೆದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಎರಡನೆಯ ಮಹಾಯುದ್ಧದ ಕಾರಣ 1942 ಮತ್ತು 1946ರಲ್ಲಿ ಪಂದ್ಯಾವಳಿಯನ್ನ ರದ್ದುಗೊಳಿಸಲಾಗಿತ್ತು ಡ್ಯೂ ಟು ಸೆಕೆಂಡ್ ವರ್ಲ್ಡ್ ವಾರ್. Situation in the year of 1942 and 1946 FIFA matches were cancelled by the organization. Clear it is. ಒಂದನೇ ವಿಷಯ. ಎರಡನೇ ವಿಷಯ, ಅತಿ ಹೆಚ್ಚು ಬಾರಿ ಫಿಫಾ ಗೆದ್ದ ದೇಶ ಬ್ರೆಜಿಲ್ ಅಂತ ಹೇಳ್ತೀವಿ ನಾವು. ಸೊ ಹೈಯೆಸ್ಟ್ ಯಾವ್ದು ಗೆದ್ದಿದೆ? ಬ್ರೆಜಿಲ್. ಎಷ್ಟು ಸಲ ಗೆದ್ದಿದೆ? 5 ಬಾರಿ ಗೆದ್ದಿದೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕಾಫಿ ರಬ್ಬರ್ ಬೆಳೆಯುವ ದೇಶ ಬ್ರೆಜಿಲ್. ಕ್ಲಿಯರ್ ಇಟ್ ಈಸ್. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕಬ್ಬು, ಕಾಫಿ, ರಬ್ಬರ್ ಬೆಳೆಯುವ ದೇಶ ಯಾವ ದೇಶ? ಬ್ರೆಜಿಲ್ ದೇಶ. ಜೇರ್ ಬೋಲ್ಸೊನಾರೋ 2020ರಲ್ಲಿ ಗೆಸ್ಟ್ ಆಗಿ ಬಂದಿದ್ರು ಗಣರಾಜ್ಯೋತ್ಸವಕ್ಕೆ. ಆಮೇಲೆ ಕೊರೋನಾ ಬತ್ತು, ಯಾರು ಗೆಸ್ಟ್ ಬಂದಿಲ್ಲ. ಓಕೆ, ಸೊ ದಿಸ್ ಈಸ್ ದ ಪಾಯಿಂಟ್. ಸೊ ಜೇರ್ ಬೋಲ್ಸೊನಾರೋ ಈಸ್ ದ ಪ್ರೆಸಿಡೆಂಟ್ ಆಫ್ ಬ್ರೆಜಿಲ್. ಸಾಂಬಾ ನೃತ್ಯ, ಪ್ರಮುಖ ನೃತ್ಯ ಯಾವುದು? ಸಾಂಬಾ ಅಂತ ಹೇಳ್ತೀವಿ. ಬ್ರೆಜಿಲ್ನ ಪ್ರಮುಖ ನೃತ್ಯ ಸಾಂಬಾ. ರಾಜಧಾನಿ ಬ್ರಸೇಲಿಯಾ. ಜಗತ್ತಿನ ಕಾಫಿ ಮಡಿಕೆ ಅಂತ ಕರೀತಾರೆ. ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 5ನೇ ಸ್ಥಾನ, ಜನಸಂಖ್ಯೆಯಲ್ಲಿಯೂ ಕೂಡ 5ನೇ ಸ್ಥಾನ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತದೆ. ಕ್ರಿಸ್ಟೋಫರ್ ಕೊಲಂಬಸ್ ಕಂಡಿಡಿದ ದಕ್ಷಿಣ ಅಮೆರಿಕ. ವಿಸ್ತೀರ್ಣದಲ್ಲಿ 4ನೇ ಸ್ಥಾನದಾಗಿದೆ ದಕ್ಷಿಣ ಅಮೆರಿಕ. ಓಕೆ, ಆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂತಹ, ವಿಸ್ತೀರ್ಣ ಜನಸಂಖ್ಯೆಯಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂತಹ ಬ್ರೆಜಿಲ್ ಎಷ್ಟು ಬಾರಿ ಫಿಫಾ ವಿಶ್ವಕಪ್ ಗೆದ್ದರಪ್ಪ? 5 ಬಾರಿ, ಹೈಯೆಸ್ಟ್. ಸೆಕೆಂಡ್ ಇಟಲಿ ಮತ್ತು ಜರ್ಮನಿ. ಇಟಲಿ ಮತ್ತು ಜರ್ಮನಿ ತಲಾ 4 ಬಾರಿ ಗೆದ್ದಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತಾ ಇದು? ಓಕೆ, ಸೊ ಇಷ್ಟು ವಿಷಯಗಳು ನಾವು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಫ್ರೆಂಡ್ಸ್. ಸೊ ಇದನ್ನ ಮುಂದುವರೆದು ನಮ್ಮ ಭಾರತದಲ್ಲಿಯೂ ಕೂಡ ಒಂದು ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಸಂಸ್ಥೆ ಇದೆ. ಯಾವ ರೀತಿ BCCI ಕ್ರಿಕೆಟಿಂಗ್ ಇದೆ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಸೊ ಫಾರ್ ಫುಟ್ಬಾಲ್ we have a national committee, so national authority, that is ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಬರೀ ಭಾರತದ ಫುಟ್ಬಾಲ್ ಸಂಸ್ಥೆ, ರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆ ಯಾವುದಂತಂದಾಗ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಆಲ್ ಇಂಡಿಯಾ
ನೀಟಾಗಿ ಬರ್ಕೊಳ್ಳಿ. All India Football Federation. This All India Football Federation was established in the year of 1937, 23 June. 23 June ಇತಿಹಾಸದೊಳಗೆ ಪ್ಲಾಸಿ ಕದನ ಅಂತ ಹೇಳ್ತಿರು 1757. 23 ಜೂನ್ 1757 ಪ್ಲಾಸಿ ಕದನ ನೆನಪೈತಲ್ಲೋ, ಬಕ್ಸಾರ್ ಕದನ, 1 ದಿವಸ್ ಕದನ. ಓಕೆ, ಸೊ 23 ಜೂನ್ 1937 ಅಂತ ಸಮಕಾಲೀನ ಆಗಿದ್ದರೆ AIFF ಸ್ಥಾಪನೆ ಆಗಿತ್ತು. ದಟ್ ಈಸ್ ದ ಎಲಾಬ್ರೇಷನ್ ಫಾರ್ಮ್ ಆಫ್ AIFF ಈಸ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಪ್ರಸ್ತುತ ಇದರ ಚೇರ್ಮನ್ ಯಾರದಾರಪ್ಪ ಅಂತಂದಾಗ ಪ್ರಫುಲ್ ಪಟೇಲ್ ಅಂತ ಹೇಳ್ತೀವಿ. ಯಾರು ಚೇರ್ಮನ್ ಅದಾರ? ಪ್ರಫುಲ್ ಪಟೇಲ್. ಸೊ ಪ್ರಫುಲ್ ಪಟೇಲ್ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ AIFF. ಈ AIFF ಏನು ಮಾಡ್ತೈತೆ ಅಂದ್ರೆ ಪ್ರತಿ ವರ್ಷ ಭಾರತದ ಒಬ್ಬ ಕ್ರೀಡಾಪಟು, ಪುರುಷ ಕ್ರೀಡಾಪಟು ಮತ್ತು ಮಹಿಳಾ ಕ್ರೀಡಾಪಟುವನ್ನು ವರ್ಷದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ, ವರ್ಷದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ್ತಿ ಅಂತ ಘೋಷಣೆ ಮಾಡ್ತದೆ. ಹಾಗಾದರೆ 2021ರಲ್ಲಿ ಘೋಷಣೆ ಮಾಡಲಾದಂತಹ ಇನ್ ದ ಇಯರ್ 2021 ಯಾರಪ್ಪ ಅಂತಂದಾಗ ಓಕೆ ಸಂದೇಶ್ ಜಿಂಗಾಣಿಯಾ, ಈ ಹೆಸರು ಕೇಳಿರ್ಬೋದು, ಚಂಡೀಗಢದ ಕ್ರೀಡಾಪಟು ಇವರು. ಓಕೆ, ಸಂದೇಶ್ ಜಿಂಗಾಣಿಯಾ ಬರ್ಕೊಳ್ಳಿ. 2021ರ AIFFನ ವರ್ಷದ ಆಟಗಾರ ಪ್ರಶಸ್ತಿ ಪುರಸ್ಕೃತ. AIFF ಕೊಡ್ತಕ್ಕಂತಹ ಅತ್ಯುತ್ತಮ ವರ್ಷದ ಆಟಗಾರ ಸಂದೇಶ್ ಜಿಂಗಾಣಿಯಾ. ಯಾವ ದೇಶ, ಯಾವ ರಾಜ್ಯ? ಚಂಡೀಗಢ ಅಂತೇಳಿ. ಕ್ಲಿಯರ್ ಆಯ್ತಾ? ಓಕೆ, ಚಂಡೀಗಢ ಪ್ರದೇಶದವನು, ಹರಿಯಾಣ ಬಿಲಾಂಗ್ಸ್ ಇರ್ತಕ್ಕಂಥದ್ದು ಸಂದೇಶ್ ಜಿಂಗಾಣಿಯಾ. ಇತ್ತೀಚೆಗೆ ಒಂದು ವಾರ ಹಿಂದೆ ಓಕೆ ಅಡಿದಾಸ್ ಕಂಪನಿಯ ಜಾಹೀರಾತು ರಾಯಭಾರಿ ಸ್ಥಾನಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಟು ಪ್ರಮೋಟ್ ಫುಟ್ಬಾಲ್ ಪ್ರಮೋಟ್ ಮಾಡೋದು, ಆ ಮೂಲಕನ ಈ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ ಕಂಪನಿಯೊಂದಿಗೆ? ಅಡಿದಾಸ್ ಕಂಪನಿಯೊಂದಿಗೆ. ನೋಡಿ, ವರ್ಷದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ ಸಂದೇಶ್ ಜಿಂಗಾಣಿಯಾ ಆದರೆ ವರ್ಷದ ಅತ್ಯುತ್ತಮ ಫುಟ್ಬಾಲ್ ಆಟಗಾರತಿ ಮಹಿಳಾ ಕ್ರೀಡಾಪಟು ಯಾರು? ಸೊ ನಗಂಗೋಮ್ ಬಾಲಾದೇವಿ ಅಂತ ಹೇಳ್ತೀವಿ ನಾವು. ಯಾರು? ನಗಂಗೋಮ್ ಬಾಲಾದೇವಿ. ನಗಂಗೋಮ್ ಬಾಲಾದೇವಿ ಅಂತ ಹೇಳ್ತೀವಿ ನಾವು. ನಗಂಗೋಮಿ ಬಾಲಾದೇವಿಯವರು ಯಾವ ರಾಜ್ಯ ಅಂತಂದಾಗ ಮಣಿಪುರ ರಾಜ್ಯ. 371C ತೇಲುವ ರಾಷ್ಟ್ರೀಯ ಉದ್ಯಾನವನ ಕೇಬುಲ್ ಲಮ್ಜಾವೋ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಮಣಿಪುರದ ನಗಂಗೋಮ್ ಬಾಲಾದೇವಿಯವರಿಗೆ ಈ 2021ರ ಅತ್ಯುತ್ತಮ ವರ್ಷದ ಮಹಿಳಾ ಫುಟ್ಬಾಲ್ ಕ್ರೀಡಾಪಟು ಅಂತಕ್ಕಂಥ ಪ್ರಶಸ್ತಿಯನ್ನು ಯಾರು ಕೊಟ್ಟಿದ್ದಾರೆ? AIFF ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್. ಇನ್ನು ಫಿಫಾ ಕೂಡ ಪ್ರತಿ ವರ್ಷ ಕೊಡ್ತದೆ. ಫಿಫಾ ಕೂಡ ಏನಪ್ಪಾ ಅಂತಂದಾಗ ಬರ್ಕೊಂಡಿದ್ರಿ ಎಲ್ಲರೂ? AIFF ಅಂತಂದ್ರೇನು? ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಯಾರಿದ್ದಾರೆ? ಪ್ರಫುಲ್ ಪಟೇಲ್. ಯಾವಾಗ ಸ್ಥಾಪನೆ ಆಗಿದೆ? 1937, 1937 ಅಂತ ಹೇಳಿ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್, ಈಗ ಫಿಫಾ ಈ AIFFನ ಅತ್ಯುತ್ತಮ ವರ್ಷದ ಆಟಗಾರ ಸಂದೇಶ್ ಜಿಂಗಾಣಿಯಾ ಅಂತ ಹೇಳಿದ್ರು ನಾವು. ಸಂದೇಶ್ ಜಿಂಗಾಣಿಯಾ. ಮಹಿಳಾ ಕ್ರೀಡಾಪಟು ಯಾರು? ನಗಂಗೋಮ್ ಬಾಲಾದೇವಿ. ಇದು ನಮ್ಮ ರಾಷ್ಟ್ರದ ಫುಟ್ಬಾಲ್ ಸಂಸ್ಥೆ ಕೊಡ್ತು. ಈಗ ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆ ಕೊಡ್ತದೆ. ಫಿಫಾ 2018 ವಿಶ್ವಕಪ್ಪನ್ನು ಒಂದು ಬದಿಗಿಡಿ. ಓಕೆ, ಪ್ರತಿ ವರ್ಷ ಘೋಷಣೆ ಮಾಡ್ತದೆ ಆ ಒಂದು ವರದಿಯ ಪ್ರಕಾರ. ಓಕೆ, ಆ ಒಂದು ವರದಿಯ ಪ್ರಕಾರ ಈಗಾಗಲೇ ನಾನು ಹೇಳಿದಂಗೆ. ಓಕೆ, ಸೊ ಒಂದು ಏನಪ್ಪ ಅಂತಂದಾಗ ಬೆಲ್ಜಿಯಂ ಅತ್ಯುತ್ತಮ ಫುಟ್ಬಾಲ್ ತಂಡ ಯಾವುದು? ಬೆಲ್ಜಿಯಂ ಅಂತ ಘೋಷಣೆ ಮಾಡಿದರು. 2021ರ ಡಾಟಾ ಇದು. 2021 ಅಂತ ಬರ್ಕೋಬೇಕು. ಕ್ಲಿಯರ್ ಆಯ್ತಾ? ಯಾರು ಕೊಟ್ಟರಿದನ್ನ? ಫಿಫಾ ಹೇಳ್ತು. ಫಿಫಾ ಅಂತಾರಾಷ್ಟ್ರೀಯ ಸಂಸ್ಥೆ. ಅತ್ಯುತ್ತಮ ಪುರುಷ ಕ್ರೀಡಾಪಟು ರಾಬರ್ಟ್ ಲೆವಾಂಡೋವ್ಸ್ಕಿ. ಬರ್ಕೊಳ್ಳಿ, 2021ರ ಫಿಫಾ ವರ್ಷದ ವ್ಯಕ್ತಿ, AIFF ವರ್ಷದ ವ್ಯಕ್ತಿ ಸಂದೇಶ್ ಜಿಂಗಾಣಿಯಾ. ಫಿಫಾ ವರ್ಷದ ವ್ಯಕ್ತಿ ಯಾರಪ್ಪ ಅಂತಂದಾಗ ರಾಬರ್ಟ್ ಲೆವಾಂಡೋವ್ಸ್ಕಿ. ರಾಬರ್ಟ್ ಲೆವಾಂಡೋವ್ಸ್ಕಿ ಯಾವ ದೇಶದವ ಇವ ಅಂತಂದ್ರೆ ಪೋಲ್ಯಾಂಡ್ ದೇಶದವ. ಪೋಲ್ಯಾಂಡ್ ದೇಶದ ರಾಜಧಾನಿ ವಾರ್ಸಾವ್ ಅಂತ ಬರ್ತೈತಿ. ಕ್ಲಿಯರ್ ಇಟ್ ಈಸ್? ರಾಬರ್ಟ್ ಲೆವಾಂಡೋವ್ಸ್ಕಿ ಫ್ರಮ್ ಪೋಲ್ಯಾಂಡ್ ಗಾಟ್ ದ ಅವಾರ್ಡ್ ಆಫ್ ಬೆಸ್ಟ್ ಫಿಫಾ ಪ್ಲೇಯರ್ 2021. ಇನ್ನು ಮಹಿಳಾ ವಿಭಾಗದಲ್ಲಿ ಲೂಸಿ ಬ್ರೋಂಜ್. ಮಹಿಳಾ ವಿಭಾಗದಲ್ಲಿ ಯಾರಪ್ಪ ಅಂತಂದಾಗ ಲೂಸಿ ಬ್ರೋಂಜ್ ಅಂತ ಹೇಳ್ತೀವಿ ನಾವು. ಲೂಸಿ ಬ್ರೋಂಜ್ ಯಾವ ದೇಶದವರು? ಲೂಸಿ ಬ್ರೋಂಜ್ ಇಂಗ್ಲೆಂಡ್ ದೇಶದವರು. ಲೂಸಿ ಬ್ರೋಂಜ್ ಫ್ರಾಮ್ ಇಂಗ್ಲೆಂಡ್. ಲೂಸಿ ಬ್ರೋಂಜ್ ಫ್ರಾಮ್ ಇಂಗ್ಲೆಂಡ್. ಕ್ಲಿಯರ್ ಆಯ್ತು ಫ್ರೆಂಡ್ಸ್ ಇದು? ಓಕೆ, ಅತ್ಯುತ್ತಮ ಮಹಿಳಾ ಕ್ರೀಡಾಪಟು, ಅತ್ಯುತ್ತಮ ಪುರುಷ ಕ್ರೀಡಾಪಟು ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥದ್ದು.
ಇನ್ನು ವರ್ಷದುದ್ದಕ್ಕೂ ಒಳ್ಳೆಯ ಗೋಲ್ಗಳನ್ನು ಮತ್ತು ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿದವನಿಗೆ ಓಕೆ ಸೊ ಆತನಿಗೆ ಗೋಲ್ಡನ್ ಬೂಟ್ ಅವಾರ್ಡ್ ಇಲ್ಲೂ ಕೊಡ್ತಾರೆ, ಪ್ರತಿ ವರ್ಷ ಕೊಡ್ತಾರೆ. ಆ ಗೋಲ್ಡನ್ ಬೂಟ್ ಅವಾರ್ಡನ್ನು ಯಾರು ತಗೊಂಡಿದ್ದಾರೆ? ಕ್ರಿಸ್ಟಿಯಾನೋ ರೊನಾಲ್ಡೋ. ತಮಗೆಲ್ಲ ಗೊತ್ತಿದೆ, ಫೇಮಸ್ ಪ್ಲೇಯರ್ ಈತ. ಓಕೆ, ಪೋರ್ಚುಗಲ್ ದೇಶದ ರಾಜಧಾನಿ ಲಿಸ್ಬನ್. ಓಕೆ, ಸೊ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ತೀವಿ ನಾವು, ಕ್ರಿಸ್ಟಿಯಾನೋ ರೊನಾಲ್ಡೋ. ಓಕೆ, ಸೊ ಇಷ್ಟು ವಿಷಯಗಳನ್ನ ಏನಪ್ಪ ಅಂತಂದ್ರೆ ನೀವು ನೆನಪಿಟ್ಕೊಳ್ತಕ್ಕಂಥದ್ದು. ಕ್ಲಿಯರ್ ಆಯಿತು ಫ್ರೆಂಡ್ಸ್ ಇದು? ಓಕೆ, ಫೀಫಾ ಅಂದ ತಕ್ಷಣ ಸೊ ಈಗಾಗಲೇ ಐ ಹ್ಯಾವ್ ಕ್ರಿಯೇಟೆಡ್ ಅಗೇನ್ ಇಂಟ್ರೆಸ್ಟ್ ಅಬೌಟ್ ದಿಸ್ ಫುಟ್ಬಾಲ್ ಸ್ಪೋರ್ಟ್ ಆಲ್ಸೋ. ಇದರ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನು ಅಥವಾ ಕಲೆ ಹಾಕೊಂಡು ಒಂದು ನೋಟ್ಸ್ ಅಂತ ನೀವು ಮಾಡ್ಕೊಳ್ಳಿ. ಗ್ರ್ಯಾಂಡ್ ಸ್ಲ್ಯಾಮು, ಫೀಫಾ, ಕ್ರಿಕೆಟ್ ಬಗ್ಗೆ ತಮಗೆ ಎಚ್ಚರವಿರಲಿ. ಇಲ್ಲಿ ಆಗು ಹೋಗುವುದನ್ನು ಏನಪ್ಪ ಅಂತಂದರೆ ಮಾಧ್ಯಮದ ಮೂಲಕ ಗಮನಿಸ್ತಾ ಇರಬೇಕು. ಕ್ಲಿಯರ್ ಆಯಿತಾ? ಓಕೆ, ಈಗ ನೋಡಿ ಫ್ರೆಂಡ್ಸ್, ಏನಂತಂದಾಗ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ತಮ್ಮ ನೋಟ್ಸನ್ನು ನೋಡ್ತಾ ಹೋಗಿ. ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಸಂಸ್ಥೆ ಫೀಫಾ, ವಿಸ್ತೃತ ರೂಪ ದಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್, ಸ್ಥಾಪನೆ ಮೇ 21, 1904, ಕೇಂದ್ರ ಕಚೇರಿ ಜೂರಿಚ್, ಸ್ವಿಟ್ಜರ್ಲ್ಯಾಂಡ್, ಪ್ರಸ್ತುತ ಚೇರ್ಮನ್ ಗಿಯಾನ್ನಿ ಇನ್ಫ್ಯಾಂಟಿನೋ, ಧ್ಯೇಯವಾಕ್ಯ ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್ ಅಂತ ನಾವು ಹೇಳ್ತೀವಿ, ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್. ಫಿಫಾ ಕಪ್ 6.1 kg ತೂಕವನ್ನು ಹೊಂದಿರುತ್ತದೆ, 36.8 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುತ್ತದೆ, 18 ಕ್ಯಾರೆಟ್ ಗೋಲ್ಡನ್ನು ಇದರ ತಯಾರಿಕೆಗೆ ಬಳಸಲಾಗಿರುತ್ತದೆ. ಪ್ರಥಮ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೆದ ವರ್ಷ 1930, ಗೆದ್ದ ದೇಶ ಉರುಗ್ವೆ. ಇತ್ತೀಚೆಗೆ 2014 ಜರ್ಮನಿ, 2018 ಫ್ರಾನ್ಸ್ ಗೆದ್ದಿದೆ. ಎಲ್ಲಿ ನಡೆದಿದೆ? ರಷ್ಯಾದಲ್ಲಿ. ಎಷ್ಟನೇ ಆವೃತ್ತಿ? 21ನೇ ಆವೃತ್ತಿ. ಫೈನಲ್ ಎಲ್ಲಿ ನಡೆದಿತ್ತು? ಲಜುನಿಕಿ ಸ್ಟೇಡಿಯಂ, ಮಾಸ್ಕೋ, ರಷ್ಯಾ. ಯಾರ್ಯಾರು ಬಂದರು ಫೈನಲ್? ಫ್ರಾನ್ಸ್ ವರ್ಸಸ್ ಕ್ರೊವೇಷಿಯಾ. ಯಾರು ಗೆದ್ದರು? ಫ್ರಾನ್ಸ್. ಎಷ್ಟು ಗೋಲ್ ಮಾಡಿದ? 4. ರನ್ನರ್ಸ್ ಆಫ್ ಯಾರು? ಕ್ರೊವೇಷಿಯಾ. ಎಷ್ಟು ಗೋಲು? 2 ಗೋಲು. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್, ಕ್ರೊವೇಷಿಯಾ ರಾಜಧಾನಿ ಜಗ್ರೆಬ್. ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಹ್ಯೂಗೋ ಲಾರಿಸ್, ಕ್ರೊವೇಷಿಯಾ ಫುಟ್ಬಾಲ್ ತಂಡದ ನಾಯಕ ಯಾರು? ಲೂಕಾ ಮಾಡ್ರಿಕ್. ಇನ್ನು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖ ಪ್ರಶಸ್ತಿಗಳು: ಗೋಲ್ಡನ್ ಬಾಲ್ ಲೂಕಾ ಮಾಡ್ರಿಕ್ ಫ್ರಮ್ ಕ್ರೊವೇಷಿಯಾ, ಗೋಲ್ಡನ್ ಬೂಟ್ ಹ್ಯಾರಿ ಕೇನ್ ಫ್ರಮ್ ಇಂಗ್ಲೆಂಡ್, ಗೋಲ್ಡನ್ ಗ್ಲೋ ಥಿಬೋಲ್ಟ್ ಕರ್ಟಿಸ್ ಫ್ರಮ್ ಬೆಲ್ಜಿಯಂ, ಫೇರ್ ಪ್ಲೇ ಅವಾರ್ಡ್ ಸ್ಪೇನ್. ಓಕೆ, ಎಮರ್ಜಿಂಗ್ ಪ್ಲೇಯರ್ ಕೈಲಿಯನ್ ಪಾಪಿ. ಅತಿ ಹೆಚ್ಚು ಬಾರಿ ಫಿಫಾ ವಿಶ್ವಕಪ್ ಗೆದ್ದ ದೇಶ ಬೆಲ್ಜಿಯಂ. 2022ರಲ್ಲಿ ಎಲ್ಲಿ ನಡೆಯಲಿದೆ? ಕತಾರ್. ಎಷ್ಟನೇ ಆವೃತ್ತಿ? 22ನೇ ಆವೃತ್ತಿ. 2026ರಲ್ಲಿ 23ನೇ ಆವೃತ್ತಿ ಕೆನಡಾ ಮತ್ತು ಮೆಕ್ಸಿಕೋ. ಡ್ಯೂ ಟು ವರ್ಲ್ಡ್ ವಾರ್ II 1942, 1946ರಲ್ಲಿ ಫಿಫಾ ಪಂದ್ಯಾವಳಿ ಆಯೋಜನೆ ಆಗಿರಲಿಲ್ಲ. ಜೊತೆಗೆ 2018ರಲ್ಲಿ 21ನೇ ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದ 2 ದೇಶಗಳು ಪನಾಮ ಮತ್ತು ಐಸ್ಲ್ಯಾಂಡ್. ಇದನ್ನೆಲ್ಲ ಒಂದು ಬದಿಗಿಟ್ಟು ಪ್ರತಿ ವರ್ಷ ಫಿಫಾ ಕೊಡುವ ವರ್ಷದ ಆಟಗಾರ ರಾಬರ್ಟ್ ಲೆವಾಂಡೋವ್ಸ್ಕಿ, ಮಹಿಳಾ ಆಟಗಾರ್ತಿ ಯಾರು? ಲೂಸಿ ಬ್ರೌನ್ಚ್. ಕ್ರಮವಾಗಿ ಪೋಲ್ಯಾಂಡ್ ಮತ್ತು ಇನ್ನೊಂದು ಯಾವ ದೇಶದವರು ಇವರು? ಇಂಗ್ಲೆಂಡ್. ಗೋಲ್ಡನ್ ಬೂಟ್ ಕ್ರಿಸ್ಟಿಯಾನೋ ರೊನಾಲ್ಡೋ, ಬೆಸ್ಟ್ ಟೀಮ್ ಬೆಲ್ಜಿಯಂ. ಫಿಫಾ ಆಯಿತು. ಈಗ ನಮ್ಮ ರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆ AIFF ಕೊಟ್ಟಿರ್ತಕ್ಕಂತಹ ಅತ್ಯುತ್ತಮ ಆಟಗಾರ ಬೆಸ್ಟ್ ಪ್ಲೇಯರ್ ಸಂದೇಶ್ ಜಿಂಗಾನಿಯಾ ಫ್ರಮ್ ಚಂಡೀಗಢ. ಯಾವ ಸಂಸ್ಥೆ ಜಾಹೀರಾತು ರಾಯಭಾರಿಗೆ ಒಪ್ಪಂದಾಗಿದ್ದಾನೆ? ಅಡಿದಾಸ್. ಮಹಿಳಾ ಕ್ರೀಡಾಪಟು. ಓಕೆ, ಅತ್ಯುತ್ತಮ ವರ್ಷದ ಮಹಿಳಾ ಕ್ರೀಡಾಪಟು 2021 ಅಂತಂದಾಗ ಯಾರು ಹೇಳ್ತೀರಿ? ಲೂಸಿ ಬ್ರೌನ್ಚ್. ಅವರು ಫಿಫಾದಾಯಿತು. ಇಲ್ಲಿ ಯಾರು? ನಗಂಗೋಮ್ ಬಾಲಾದೇವಿ. ರಾಷ್ಟ್ರ ಮಟ್ಟದ್ದು ಅಂತಂದಾಗ ಈ AIFF ಕೊಟ್ಟಿರ್ತಕ್ಕಂಥದ್ದು ನಗಂಗೋಮ್ ಬಾಲಾದೇವಿ. ಪುರುಷ ಅಂದಾಗ ಸಂದೇಶ್ ಜಿಂಗಾನಿಯಾ ಅಂತ ನಾವು ಹೇಳ್ತೀವಿ. ಕ್ಲಿಯರ್ ಆಯ್ತು ರೀ ಫ್ರೆಂಡ್ಸ್? ಓಕೆ, ಸೊ ಎಂಟೈರ್ ದಿಸ್ 45 minutes ವಿ ಹ್ಯಾವ್ ಟೇಕನ್ ದ ಚಾಪ್ಟರ್ ಆಫ್ ಫಿಫಾ. ಓಕೆ, ಇನ್ನು ಇದ್ರ ಬಗ್ಗೆ ಸ್ವಲ್ಪ ನೀಟಂಗೆ ನೋಟ್ಸು ಎಕ್ಸ್ಟ್ರಾ ವಿಷಯಗಳನ್ನ ಕಲೆ ಹಾಕಿ ನಿಮಗೇನಾದರೂ ಎಕ್ಸ್ಟ್ರಾ ವಿಷಯಗಳು ಇದ್ದರೂ ಕೂಡ ನನಗೆ ನೀವು ಸಬ್ಮಿಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಇನ್ನು ಮುಂದುವರೆದು ಓಕೆ, ಸೊ ಈ ಉಳಿದಂಥ ಒಂದು 10-12 ನಿಮಿಷಗಳ ಕಾಲ ಮತ್ತೊಂದು ಟಾಪಿಕನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಅದುವೇ ಯಾವ ಟಾಪಿಕ್ಪ ಅಂತಂದಾಗ ಸೊ ಲೆಟ್ ಅಸ್ ಸಿ ನೌ ಆಸಿಯಾನ್ ಅಂತೇಳಿ. ಓಕೆ, ಸಿ ಫೈನ್. ನೋಡಿ ಇಲ್ಲಿ ಆಸಿಯಾನ್. ಓಕೆ, ಸೊ ಫಸ್ಟ್ ನೋಡಿ ಇಲ್ಲಿ 2022ರಲ್ಲಿ ಆಸಿಯಾನ್ ಒಂದು ಸಂಘಟನೆಯ ಒಂದು ಏನಪ್ಪ ಅಂದರೆ ಸಮಾವೇಶ ನಡೆಯಲಿದೆ. ನೋಡ್ರಿ, ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದ್ದೆ, ನಮ್ಮ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಸೆಕ್ಷನ್ ಒಳಗೆ ಮತ್ತೊಂದು ಏನಪ್ಪ ಅಂತಂದ್ರೆ ಒಂದು ಕಂಟೆಂಟ್ ಒಳಗೆ ಬರ್ತಕ್ಕಂಥ ಹೆಡ್ಲೈನ್
ಅಂತಾರಾಷ್ಟ್ರೀಯ ಸಂಘಟನೆಗಳ ಸಮಾವೇಶಗಳ ಮಾಹಿತಿ. ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಸಮಿಟ್ ಅಂತ ನೋಡಿ. ಪ್ರತಿ ವರ್ಷ ಲೈಕ್ G20, G7, ಬ್ರಿಕ್ಸ್, ಬೀಮ್ಸ್ಟೆಕ್, ಸಾರ್ಕ್, ಓಪೆಕ್, ಆಸಿಯಾನ್, ನ್ಯಾಟೋ, ಓಕೆ, UN, ಇದ್ರದ್ದೆಲ್ಲ ಸಮಾವೇಶ ನಡೀತಿರ್ತಾವೆ. ಎಲ್ಲಿ ನಡೀತು, ಏನು ಉದ್ದೇಶ, ಯಾವ ಧ್ಯೇಯ ವಾಕ್ಯ, ಇನ್ನು ಮುಂದೆ ಎಲ್ಲಿ ನಡೆಯಲಿದೆ, ಹಿಂದೆ ಎಲ್ಲಿ ನಡೆದಿತ್ತು, ಕೇಂದ್ರ ಕಚೇರಿಯಲ್ಲಿದೆ, ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡ್ರು, ಇವೆಲ್ಲ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗ್ತವೆ. ಓಕೆ, ಈಗ ನಾ ಯಾವ ಟಾಪಿಕ್ ತಗೊಳ್ತೇನಪ್ಪ ಅಂತಂದ್ರೆ ಆಸಿಯಾನ್ ಅಂತ ನಾ ಹೇಳಕತ್ತೇನೆ. ಫಸ್ಟ್ ನಾನು ನಿಮ್ಗೆ ಕ್ಲಿಯರ್, ಸೊ ಇನ್ ಆರ್ಡರ್ ಟು ಕ್ರಿಯೇಟ್ ಆ್ಯನ್ ಇಂಟ್ರೆಸ್ಟ್, ಓಕೆ, ನಾನು ನಿಮ್ಮ ಮುಂದೆ ಈ ಲಾಂಛನ ಬಿಡುಗಡೆಗೊಳಿಸಿದ್ದಾರೆ. 2022ರ ಹೊಸ ಲಾಂಛನ ಇದು ಆಸಿಯಾನ್. ಓಕೆ, ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ. ಇದು ಆಸಿಯಾನ್ ಅಂದರೆ ಅಂತಾರಾಷ್ಟ್ರೀಯ ಸಂಘಟನೆ. ಐ ವಿಲ್ ಕಮ್, ಓಕೆ, ಏನು ಅದರ ಲಾಂಗ್ ಫಾರ್ಮು ಅದು ಏನು ಅಂತೆಲ್ಲ. ಎಲ್ಲಿ ನಡೆಯಲಿದೆ? ಕಾಂಬೋಡಿಯಾ. ಆಸಿಯಾನ್ 2022 ಯಾವ ದೇಶದಲ್ಲಿ? ಕಾಂಬೋಡಿಯಾ. ಏನು ಥೀಮ್ ಬಿಟ್ಟಿದ್ದಾನೆ? ಅಡ್ವಾನ್ಸ್ ಥೀಮ್ ಕೊಟ್ಟನವ. ಏನು ಕೊಟ್ಟಿದ್ದಾನೆ? ಆಸಿಯಾನ್ ACT ACT ಅಂತಂದ್ರೆ ಅಡ್ರೆಸ್ಸಿಂಗ್ ಚಾಲೆಂಜಸ್ ಟುಗೆದರ್ ಅಂತೇಳಿ. ACT ಮೀನ್ಸ್ ಏನು? ಅಡ್ರೆಸ್ಸಿಂಗ್ ಚಾಲೆಂಜಸ್ ಟುಗೆದರ್ ಅಂತ ಹೇಳಿ. ಓಕೆ, ಸೊ ಇದು ಥೀಮ್. ಇದನ್ನ ನೆನಪಿಟ್ಕೊಬಿಟ್ಟು ನೀವು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದು. ಓಕೆ, ACT ಮೀನ್ಸ್ ಅಡ್ರೆಸ್ಸಿಂಗ್ ಚಾಲೆಂಜಸ್ ಟುಗೆದರ್. ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಆಸಿಯಾನ್ ತನ್ನ 40ನೇ ಸಮಾವೇಶವನ್ನು ಎಲ್ಲಿ ನಡೆಸಲಿದೆ ಅಂತಂದಾಗ ಕಾಂಬೋಡಿಯಾ. ಸೊ ಯು ಕ್ಯಾನ್ ಸಿ ಹಿಯರ್, ಐ ವಿಲ್ ರೀಡ್. In 2022, Cambodia has the honor of serving as the ASEAN chair for the third time under the theme. Under the which theme? ASEAN ACT addressing challenges together. ಎಷ್ಟನೇ ಬಾರಿಗೆ ಅಂತ ಹೇಳಿ ನಾವು ಕಾಂಬೋಡಿಯಾದಾಗ ಎಷ್ಟನೇ ಬಾರಿಗೆ ನಡೆಯಕತ್ತೈತಿ? 3ನೇ ಸಲ ನಡೀಲಿಕ್ಕತ್ತದೆ. ಕ್ಲಿಯರ್ ಆಯ್ತಾ? ಓಕೆ, ದ ಥೀಮ್ ಅಂಡರ್ಸ್ಕೋರ್ಸ್ ಆಸಿಯಾನ್ಸ್ ಸ್ಪಿರಿಟ್ ಆಫ್ ಟುಗೆದರ್ನೆಸ್. ಸೊ ಒಗ್ಗೂಡುವಿಕೆ ಅಂತಕ್ಕಂಥದ್ದನ್ನು ಹುರಿದುಂಬಿಸ್ತದೆ ಅಂತ ಹೇಳ್ತಾರೆ. ಆಸ್ ಅ ಒನ್ ಕಮ್ಯುನಿಟಿ, ಒಂದು ಸಮುದಾಯ, ಆ್ಯಂಡ್ ದ ಕಾಮನ್ ವಿಲ್ ಇನ್ ಅವರ್ ಕಲೆಕ್ಟಿವ್ ಎಂಡೆವರ್. ಓಕೆ, ಸೊ ಸಾಮೂಹಿಕ ಎಫರ್ಟ್. ಕಲೆಕ್ಟಿವ್ ಎಂಡೆವರ್ ಅಂದ್ರೆ ಸಾಮೂಹಿಕ ಪ್ರಯತ್ನ. ಟು ಅಡ್ರೆಸ್ ಆ್ಯಂಡ್ ಓವರ್ಕಮ್. ಸೊ ಮೀಟ್ ಆಗೋದು ಮತ್ತು ಅವುಗಳನ್ನು ಎದುರಿಸ್ತಕ್ಕಂಥದ್ದು. ಚಾಲೆಂಜಸ್ ಫೇಸಿಂಗ್ ಅವರ್ ರೀಜನ್. ದಿಸ್ ಈಸ್ ದ ಟೋಟಲ್ ಮೀನಿಂಗ್ ಆಫ್ ದ ಪ್ರೆಸೆಂಟ್ ಥೀಮ್. ಏನು ಕೊಟ್ಟಿದ್ದಾನೆ 2022 ಥೀಮ್? ಹಾಗಾದ್ರೆ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಆಸಿಯಾನ್ ACT ಅಡ್ರೆಸ್ಸಿಂಗ್ ಚಾಲೆಂಜಸ್ ಟುಗೆದರ್ ಅಂತ. ಕ್ಲಿಯರ್ ಆಯ್ತು ರೀ ಫ್ರೆಂಡ್ಸ್? ಇದು ಇನ್ನು ಮುಂದುವರೆದು. ಓಕೆ, ನಾವು ಇವಾಗ ಆಸಿಯಾನ್ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಜಸ್ಟ್ ಐ ಹ್ಯಾವ್ ಶೋನ್ ಯು ದ PPT. ಓಕೆ, ಆಸಿಯಾನ್ ಅಂತ ಹೆಡ್ಲೈನ್ ತಗೊಳ್ರಿ. ಸೊ ವಾಟ್ ಈಸ್ ದ ಹೆಡ್ಲೈನ್ ನಾವು? ಆಸಿಯಾನ್, ASEAN. ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ. ಓಕೆ, ಸೊ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ವಿಸ್ತೃತ ರೂಪ ಬರ್ಕೊಡ್ರಿ. ಎಲಾಬ್ರೇಷನ್ ಫಾರ್ಮ್ ಆಫ್ ಆಸಿಯಾನ್. ನಿಧಾನ ಬರ್ಕೊಳ್ಳಿ. ಓಕೆ, ರೈಟ್. ಅಸೋಸಿಯೇಷನ್ ಆಫ್ ಓಕೆ ಸೌತ್ ಈಸ್ಟ್ Association of Southeast Asian Nations. Association of Southeast Asian Nations ಅಂತ ಕರೀತಾರೆ. ಕ್ಲಿಯರ್ ಆಯ್ತು ಇದು? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಸೊ ಇದನ್ನು ಕನ್ನಡದಲ್ಲಿ ಏನಂತ ಕರೀತಾನಂದರೆ, ಬರ್ಕೊಳ್ಳಿ ಇನ್ವರ್ಟೆಡ್ ಕಾಮದಲ್ಲಿ, ಆಗ್ನೇಯ ಸಂಘ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ರೀಜನಲ್ ಸಂಘ ಅಥವಾ ಒಕ್ಕೂಟ ಅಂತ ಕರೀತಾರೆ. ಕ್ಲಿಯರ್ ಫ್ರೆಂಡ್ಸ್? ಸಾಕಷ್ಟು ಬಾರಿ ಕೇಳಿದ್ದಾನೆ. ಆಸಿಯಾನ್ ವಿಸ್ತೃತ ರೂಪ ಏನಂತಂದಾಗ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಂಘ ಅಂತ ಕರೀತಾರೆ. ತೀತಲ ವಿಸ್ತೃತ ರೂಪ ಆಸಿಯಾನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ. ಓಕೆ, ಸೊ ಇನ್ನು ಮುಂದುವರೆದು ಈ ವಿಸ್ತೃತ ರೂಪ ನೋಡಿದ್ರಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಂಘ ಅಂತ. ಸಿ ಫ್ರೆಂಡ್ಸ್, ಈ ಸಂಘಟನೆ ಸೊ ಹೆಸರೇ ಸೂಚಿಸುವಂತೆ ಭಾರತದ ಆಗ್ನೆಗೆ ಇರತಕ್ಕಂತಹ
10 ರಾಷ್ಟ್ರಗಳ ಸಂಘಟನೆ. ಆಟ್ ಪ್ರೆಸೆಂಟ್ ಎಷ್ಟು ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದೆ ಅಂತಂದಾಗ 10 ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು. ಇದು ಸ್ಥಾಪನೆ ಆಗಿದ್ದು ಆಗಸ್ಟ್ 8 ಬರಿಬೇಕು. ಫಾರ್ಮೇಷನ್ ಆನ್ ಆಗಸ್ಟ್ 8, ಕ್ವಿಟ್ ಇಂಡಿಯಾ ನೆನಪಿಟ್ಕೊಡ್ರಿ, ಆಗಸ್ಟ್ 8, 1967, 1967. ಆಸಿಯಾನ್ ಅಂತಕ್ಕಂತಹ 10 ರಾಷ್ಟ್ರಗಳ ಒಕ್ಕೂಟ. ಸೊ ಯಾವಾಗ ಸ್ಥಾಪನೆ ಆಯಿತು? ಆಗಸ್ಟ್ 10, 1967. ಕೇಂದ್ರ ಕಚೇರಿ ಬಾಲಿ. ಸೊ ಬಾಲಿಯಲ್ಲಿ ಪ್ರಥಮ ಸಮಾವೇಶ ನಡೀತು. ಕೇಂದ್ರ ಕಚೇರಿ ಜಕಾರ್ತ್, ಬರ್ಕೊಳ್ಳಿ, ಕೇಂದ್ರ ಕಚೇರಿ ಜಕಾರ್ತ್. ಓಕೆ. ಯಾವ ದೇಶ? ಇಂಡೋನೇಷಿಯಾ. ಯಾವ ದೇಶ ಅಂತ ಹೇಳಿದ್ರಿ? ಇಂಡೋನೇಷಿಯಾ ಅಂತ ಹೇಳ್ತೀವಿ ನಾವು, ಇಂಡೋನೇಷಿಯಾ. ಓಕೆ. ಸೊ ಇಂಡೋನೇಷಿಯಾ ಕರೆನ್ಸಿ ರೂಪಾಯಿ ಅಂತ ಹೇಳ್ತೀವಿ. ಹೊಸದಾಗಿ ಹೊಸದಾಗಿ ಏನಪ್ಪಾ ಅಂತಂದಾಗ ಇಲ್ಲಿ ಒಂದು ರಾಜಧಾನಿಯನ್ನ ಘೋಷಣೆ ಮಾಡಿದ್ದಾರೆ ಇದೇ ಫೆಬ್ರವರಿ 1st ವೀಕಲ್ಲಿ ಫ್ರೆಂಡ್ಸ್. ಓಕೆ. ಸೊ ಅದು ಯಾವುದಪ್ಪ ಅಂತಂದಾಗ ನುಸುಂತರ ಅಂತ ಹೇಳ್ತೀವಿ ನಾವು. ಪೂರ್ವ ಬೋರ್ನಿಯಾ ಅಂತ ಮಾಡಿದ್ರು. ಓಕೆ. ಅಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ಮತ್ತೆ ಚೇಂಜ್ ಮಾಡಿದ್ರು ಈ ವರ್ಷ. ನುಸುಂತರ ಅಂತ ಬಹಳ ಇಂಪಾರ್ಟೆಂಟ್ ಇದು. ಇಂಡೋನೇಷ್ಯಾದ ನೂತನ ರಾಜಧಾನಿಯನ್ನಾಗಿ ಯಾವುದನ್ನ ಈಗ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಂದಾಗ ನುಸುಂತರ ಅಂತ ಹೇಳ್ತೀವಿ. ಕೇಂದ್ರ ಕಚೇರಿ ಯಾವುದು? ಜಕಾರ್ತ್ ಅಂತ ಹೇಳ್ತೀವಿ. ಯಾವುದರ ಕೇಂದ್ರ ಕಚೇರಿ? ಆಸಿಯಾನ್ ಒಕ್ಕೂಟದ ಕೇಂದ್ರ ಕಚೇರಿ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಇನ್ನ ಸಂಸ್ಥಾಪನಾ ರಾಷ್ಟ್ರಗಳು, ಇದು ಸ್ಥಾಪನೆಯಾದಾಗ 5 ರಾಷ್ಟ್ರಗಳು ಮಾತ್ರ ಇದ್ದವು. 5 nations, okay, were to be considered in the, okay, so association of ASEAN. 5 countries ಯಾವ್ಯಾವ ಅಂತಂದ್ರೆ, ಸೊ ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್. MIPST ನೆನ್ಪಿಟ್ಕೋಬೇಕು ನೀವು, MIPST ಅಂತ ಸಂಸ್ಥಾಪನಾ ರಾಷ್ಟ್ರಗಳು ಅಂತ ಬರ್ಕೋಬೇಕು ನೀವು. ಆಸಿಯಾನ್ ಸಂಸ್ಥಾಪನಾ ರಾಷ್ಟ್ರಗಳು ಯಾವುದು? 5. MIPST. ಎಂ ಅಂದ್ರೆ ಮಲೇಷಿಯಾ, ಐ ಅಂದ್ರೆ ಇಂಡೋನೇಷಿಯಾ, ಏಷಿಯಾ, ಮಲೇಷಿಯಾ, ಇಂಡೋನೇಷಿಯಾ. ಪಿ ಅಂದ್ರೆ ಫಿಲಿಪೈನ್ಸ್, ದೆನ್ ಸಿಂಗಾಪುರ್. ಎಸ್ ಅಂದ್ರೆ ಯಾವುದು? ಸಿಂಗಾಪುರ್. ಟಿ ಅಂತಂದ್ರೆ ಥೈಲ್ಯಾಂಡ್. ಈಗ ಸೊ ಲಾಸ್ಟ್ ಬಟ್ ಒನ್ FDA ಎಕ್ಸಾಮಲ್ಲಿ ಕೇಳ್ತಾ, ಏನು ಎಕ್ಸಾಮಲ್ಲಿ ಕೇಳ್ತಾ ಅಂತಂದ್ರೆ, ಈ ಕೆಳಗಿನ ಯಾವ ರಾಷ್ಟ್ರವು ಆಸಿಯಾನ್ ಸಂಸ್ಥಾಪಕ ರಾಷ್ಟ್ರವಲ್ಲ ಅಂತ ಕೇಳ್ತಾ. ಆಪ್ಷನ್ ಒಳಗೆ ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ವಿಯೆಟ್ನಾಂ ಕೊಟ್ಟಿದ್ದ. ಆನ್ಸರ್ ಏನ್ರಿ? ವಿಯೆಟ್ನಾಂ ಅಂತ. ಕ್ಲಿಯರ್ ಆಯ್ತಾ? ಇದು ಸಂಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 5 ಅಂತ ನಾವು ನೋಡ್ತೀವಿ. ಕಾಲಾನುಕ್ರಮೇಣ ಈ ಆಸಿಯಾನ್ ಸಂಘಟನೆ ಅಭಿವೃದ್ಧಿಯಾದಂತೆ ಮತ್ತೆ 10 ರಾಷ್ಟ್ರಗಳಾಯ್ತು. ಓಕೆ. ಸೊ ಮತ್ತೆ 5 ಜಾಯಿನ್ ಆಗೋದ್ರೊಂದಿಗೆ ಟೋಟಲ್ 10 ಭಾರತದ, ಓಕೆ, ಈ ಕಡೆ ಬರ್ತಕ್ಕಂತಹ ರಾಷ್ಟ್ರಗಳ ಸಂಘಟನೆ ಐತಲ್ಲ, ಇದು ಏನಪ್ಪಾ ಅಂತಂದಾಗ ಆಸಿಯಾನ್ ಅಂತ ಕರಿತೀವಿ. ಇವತ್ತು ಟೋಟಲ್ 10 ರಾಷ್ಟ್ರಗಳದಾವು. ಅದನ್ನ ಕೋಡ್ ವರ್ಡ್ ಏನ್ ನೆನ್ಪಿಟ್ಕೋಬೇಕಂದ್ರೆ ನೀನ MIPSLV BMTC ಅಂತ ನೆನ್ಪಿಟ್ಕೋಬೇಕು. ಕ್ಲಿಯರ್ ಆಯ್ತಾ? ಸೊ ಐ ಹ್ಯಾವ್ ಮೇಡ್ ವೆರಿ ಸಿಂಪಲ್ ಏನಪ್ಪಾ ಅಂತಂದ್ರೆ ಕೋಡ್ ವರ್ಡ್ MIPSLV BMTC. ಕ್ಲಿಯರ್ ಇಟ್ ಈಸ್? MIPSLV BMTC. ಪ್ರಸ್ತುತ 10 ರಾಷ್ಟ್ರಗಳು. ಹಾಗಾದರೆ ಯಾವುದ್ಯಾವುದದು ನೋಡಿ, ಈಗಾಗಲೇ ಹೇಳಿದಾಗೆ ಏಷಿಯಾ, ಮಲೇಷಿಯಾ, ಇಂಡೋನೇಷಿಯಾ ಅಂತ ಹೇಳಿದ್ರಿ. ನೆಕ್ಸ್ಟ್ ಫಿಲಿಪೈನ್ಸ್, ಸಿಂಗಾಪುರ್, ಲಾವೋಸ್, ವಿಯೆಟ್ನಾಂ, ಬ್ರೂನೈ, ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ ಅಂತ. ಓಕೆ. ಬರಿತಾ ಹೋಗಿ ದೇಶಗಳನ್ನ. ಕೋಡ್ ವರ್ಡ್ ಬರೆದಿದ್ದೀರಾ? ಏನು ಕೋಡ್ ವರ್ಡ್? MIPSLV BMTC. ಓಕೆ. ಸೊ ರೈಟ್. 10 ಪ್ರಸ್ತುತ ಆಸಿಯಾನ್ ಸಂಘಟನೆಯಲ್ಲಿ ಎಷ್ಟು ರಾಷ್ಟ್ರಗಳಿವೆ? 10 ರಾಷ್ಟ್ರಗಳಿವೆ. MIPSLV BMTC ಇದು ಹಾರಿಜೆಂಟಲ್ ಬರ್ದಿರಿ. ಇನ್ನು ನಿಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ಜಸ್ಟ್ ಒಂದು ಶೋ ಮಾಡ್ತೀನಿ ನಾನು. ನೀವು ನಾಳೆ ಕ್ಲಾಸಿಗೆ ಆನ್ಲೈನ್ ಬರ್ಬೇಕಾದ್ರೆ ಮತ್ತೆ ಇದನ್ನು ಪೂರ್ಣ ನೀವು ಬರ್ಕೊಂಡಿರ್ಬೇಕು ನಿಮ್ಮ ನೋಟ್ಸ್ ಒಳಗೆ. ಏನಪ್ಪಾ ಅಂದ್ರೆ M ರಿಪ್ರೆಸೆಂಟ್ಸ್ ಮಲೇಷಿಯಾ ರಾಜಧಾನಿ ಬರೀಬೇಕು ಮುಂದುವರೆದು. ಮಲೇಷಿಯಾ ರಾಜಧಾನಿ ಯಾವುದು? ಕೌಲಾಲಂಪುರ. ಮಲೇಷಿಯಾ ರಾಜಧಾನಿ, ಕ್ಯಾಪಿಟಲ್ ಆಫ್ ದ ಮಲೇಷಿಯಾ ಈಸ್ ಕೌಲಾಲಂಪುರ. ಮಲೇಷಿಯಾದ ಕರೆನ್ಸಿ ಯಾವುದು? ಮಲೇಷಿಯನ್ ರಿಂಗೀಟ್ ಅಂತ ಹೇಳಿ. ಹಿಂಗೆ ಎಲ್ಲ ರಾಷ್ಟ್ರಗಳದ್ದು ನೀವು ಬರ್ಕೊಂಡು ಬರ್ಬೇಕಾ ದೇಶಗಳನ್ನ ಹೇಳ್ತೇನೆ ಈಗ. M ಮೀನ್ಸ್ ಮಲೇಷಿಯಾ, ರಾಜಧಾನಿ ಯಾವುದು? ಕೌಲಾಲಂಪುರ, ಕರೆನ್ಸಿ ಯಾವುದು? ರಿಂಗೀಟ್. I ಮೀನ್ಸ್ ಬರ್ಕೊಳ್ಳಿ, I ಎರಡನೇ ಸದಸ್ಯ ರಾಷ್ಟ್ರ ಇಂಡೋನೇಷಿಯಾ. ಓಕೆ. ಜಕಾರ್ತ್ ಅಂತಿತ್ತು ರಾಜಧಾನಿ, ಒಳ್ಳೆ ಪೂರ್ವ ಬೋರ್ನಿಯಾ ಅಂತ ಮಾಡಿದ್ರು 2019ರಾಗ. ಈಗ ಹೊಸಾದು ಮಾಡಿದ್ದಾರೆ ನುಸುಂತರ ಅಂತ ಬರ್ಕೊಳ್ಳಿ, ನುಸುಂತರ.
ನುಸುಂತರ. ಓಕೆ, ಸೊ ರೂಪಾಯಿ, ರುಪಿಯಾ. ಓಕೆ, ನಮ್ದು ರೂಪಾಯಿ, ಇದರದ ಇಂಡೋನೇಷಿಯನ್ ರುಪಿಯಾ ಅಂತೇಳಿ ಕರೆನ್ಸಿ.